ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಕಂಪನಿ ಅನಾಲಿಸಿಸ್ ಅಥವಾ ಇಂಟರ್ನ್ಶಿಪ್ ರಿಪೋರ್ಟ್ನ ಯಾವ ರೀತಿ ರೆಡಿ ಮಾಡಬೇಕು ಅಂತ. ನಾನು ಲಾಸ್ಟ್ ವಿಡಿಯೋ ಆಲ್ಮೋಸ್ಟ್ 8-9 ಮಂತ್ಸ್ ಆಯ್ತು ಅನಿಸುತ್ತೆ ಅಪ್ಲೋಡ್ ಮಾಡಿ. ಆ ವಿಡಿಯೋದಲ್ಲಿ ಇಂಟರ್ನ್ಶಿಪ್ ರಿಪೋರ್ಟ್ ಯಾವ ಥರ ರೆಡಿ ಮಾಡಬೇಕು ಅಂತ ನಾನೊಂದು ವಿಡಿಯೋ ಹಾಕಿದ್ದೀನಿ. ಬಟ್ ಯಾವುದೇ ಥರ ಸ್ಯಾಂಪಲ್ ರಿಪೋರ್ಟ್ನ ನಾನು ತೋರಿಸಿಲ್ಲ. ಬಟ್ ಆ ವಿಡಿಯೋಗೆ ಕೆಲವೊಬ್ಬರು ಕಮೆಂಟ್ ಮಾಡಿದ್ದೀರಾ ಅದಕ್ಕೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಯಾವ ಥರ ಮಾಡಬೇಕು ಅಂತ. ಸೊ ನಾನು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ನನ್ನ ರಿಪೋರ್ಟ್ ಅಂದರೆ 2024 ಬ್ಯಾಚಲ್ಲಿ ನಾನು BComನ ಕಂಪ್ಲೀಟ್ ಮಾಡಿದ್ದು. ಆವಾಗ ನನ್ನ ರಿಪೋರ್ಟ್ ನಾನು ಯಾವ ರೀತಿ ರೆಡಿ ಮಾಡಿದ್ದೀನಿ. ಇದು ನಮ್ಮ ಕಾಲೇಜಿಗೆ ನಾವು 2 ರಿಪೋರ್ಟ್ನ ರೆಡಿ ಮಾಡಬೇಕು. ಕೆಲವೊಂದು ಕಾಲೇಜಲ್ಲಿ 3 ರಿಪೋರ್ಟ್ನ ರೆಡಿ ಮಾಡೋದಕ್ಕೆ ಹೇಳ್ತಾರೆ. ಅಂದರೆ ಒಂದೇ ಟಾಪಿಕ್ಕು 3 ಸ್ಯಾಂಪಲ್ನ ಕೇಳ್ತಾರೆ. ಬಿಕಾಸ್ ಅವರು ಒಂದು ಕಾಲೇಜಲ್ಲಿ ಇಟ್ಕೋತಾರೆ, ಒಂದು ಯೂನಿವರ್ಸಿಟಿಗೆ ಕಳಿಸ್ತಾರೆ. ಸೊ ನಮಗೆ 2 ಹೇಳಿದರು, ಒಂದನ್ನು ನಮಗೆ ರಿಟರ್ನ್ ಮಾಡ್ತಾರೆ. ಸೊ ಆ ರಿಪೋರ್ಟ್ ನನ್ನ ಹತ್ರನೇ ಇದೆ. ಸೊ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಎಕ್ಸ್ಪೆಷಲಿ ನಾನೇನೋ ಒಂದು ಪೋಸ್ಟ್ ಮಾಡಿದೆ, ಯಾರಿಗೆಲ್ಲ ಸ್ಯಾಂಪಲ್ ರಿಪೋರ್ಟ್ ಬೇಕು ಕಮೆಂಟ್ ಮಾಡಿ ಅಂತ. ಬಟ್ ಒಬ್ಬರೇ ಕಮೆಂಟ್ ಮಾಡಿರೋದು, ಚೇತನ್, ಐ ಥಿಂಕ್ ಚೇತು ಅವರು ಪ್ಲೀಸ್ ಮಾಡಿ ಮೇಡಮ್ ಅಂತ ಕೇಳಿದ್ರು. ಸೊ ಇದು ಎಷ್ಟು ಜನಕ್ಕೆ ಯೂಸ್ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಬಟ್ ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತಾರೆ. ಏಕೆಂದರೆ ನಾನು ರಿಪೋರ್ಟ್ ರೆಡಿ ಮಾಡುವಾಗಲೂ ನಮಗೂ ಯಾರೂ ಸಜೆಸ್ಟ್ ಮಾಡೋರು ಇರಲಿಲ್ಲ. ಎಕ್ಸ್ಪೆಷಲಿ ನಾನು BCom ಕಂಪ್ಲೀಟ್ ಮಾಡಿದ್ದು ಈವ್ನಿಂಗ್ ಕಾಲೇಜಲ್ಲಿ. ನಾನು ಯಾವುದೇ ಥರ ಡೇ ಕಾಲೇಜ್, ರೆಗ್ಯುಲರ್ ಕಾಲೇಜ್ಗೆ ಹೋಗಿ ನಾನು BComನ ಕಂಪ್ಲೀಟ್ ಮಾಡಿಲ್ಲ. ಸೊ ನಮಗೂ ತುಂಬ ಕನ್ಫ್ಯೂಷನ್ ಇತ್ತು, ತುಂಬ ಭಯ ಪಟ್ಕೊಂಡು ರಿಪೋರ್ಟ್ನ ರೆಡಿ ಮಾಡಿದ್ದು. ಸೊ ನಿಮಗೂ ಅದೇ ಥರ ಡೌಟ್ಸ್ ಇರುತ್ತೆ, ನಿಮಗೂ ತುಂಬ ಪ್ರೆಷರ್ ಇರುತ್ತೆ. ಸೊ ಅದನ್ನೇ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ, ನೋಡೋಣ ಬನ್ನಿ. ನನ್ನ ರಿಪೋರ್ಟ್ನ ನಾನು ತೋರಿಸ್ತೀನಿ. ಯಾವ ಥರ ಇರಬೇಕು, ಎಷ್ಟು ಪೇಜಸ್ಸು, ಏನೇನು ಮಾಡಬೇಕು, ವೈವಾ ಹೆಂಗಿರುತ್ತೆ, ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಪ್ರತಿಯೊಂದೂ ನಾನು ಈ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ. ಸೊ ಡೋಂಟ್ ವರಿ, ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಮಾಡೋ ಅಂಥದ್ದು ಏನಿಲ್ಲ. ಇದು ತುಂಬ ಈಸಿಯಾಗಿ ಇರುತ್ತೆ. ಅದೇ ಸ್ವಲ್ಪ ಕಷ್ಟ ಆಗುತ್ತೆ, ಮಾಡಿದ್ಮೇಲೆ ಈಸಿ ಅಂತ ಅನಿಸುತ್ತೆ. ಬಟ್ ಮಾಡುವಾಗ ಕಷ್ಟ. ಬಟ್ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ. ಯಾವುದೇ ಕಾರಣಕ್ಕೂ ಯಾರನ್ನೂ ಫೇಲ್ ಅಂತೂ ಮಾಡೋದಿಲ್ಲ. ಅವ್ರಿಗೇನು ಗೊತ್ತಾ, ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಲಿ ನಿಮಗೆ. ನೆಕ್ಸ್ಟ್ ಇವಾಗ BCom ಮುಗಿಸಿ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀರಾ. ಎಲ್ಲರೂ MCom MBA ಏನೋ ಮುಂದೆ ಓದಬೇಕು ಅಂತ ಇರೋದಿಲ್ಲ. ಬಟ್ ನೀವು ನೆಕ್ಸ್ಟ್ ಕಂಪ್ನಿಗೆ ಜಾಯ್ನ್ ಆಗಿ ಕೆಲಸಕ್ಕೆ ಹೋದಾಗ ನಿಮಗೆ ಸ್ಟೇಜ್ ಫಿಯರ್ ಇರಬಾರ್ದು. ಸೊ ಅದಕ್ಕೋಸ್ಕರ ಇದನ್ನು ನೀವು ರಿಪೋರ್ಟ್ನ ರೆಡಿ ಮಾಡಿ ಅಂತ ಅವರೊಂದು ಸಬ್ಜೆಕ್ಟಾಗಿ ಇದನ್ನು ಇಟ್ಟಿದ್ದಾರೆ ಅಷ್ಟೇ. ನಿಮಗೆ ಇದು ನೀವು ಈಗಲಿಂದನೇ ಕಲೀಲಿ, ಅಭ್ಯಾಸ ಆಗಲಿ, ನಿಮಗೆ ಪರ್ಫಾರ್ಮೆನ್ಸ್ ಮಾಡಲಿ, ಸ್ಟೇಜ್ ಫಿಯರ್ ಹೋಗಬೇಕು ಅನ್ನೋ ರೀಸನ್ ಅಷ್ಟೇ ಇದಿರೋದು. ಬಟ್ ಓಕೆ, ಇದರಿಂದ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಹೋಗಬೇಕು ಹೊರಗಡೆ, ತಿಳ್ಕೊಬೇಕು ಹೆಂಗಿದೆ ಏನು ಅಂತ. ಓಕೆನಾ? ಇವಾಗ ಸಡನ್ನಾಗಿ ನೀವು ಯಾವುದೋ ಕೆಲ್ಸಕ್ಕೆ ಹೋದಾಗ ಅಲ್ಲಿ ನೀವು ಹೆಂಗೆ ಸರ್ವೈವ್ ಆಗ್ತೀರಾ ಅಲ್ವಾ? ಸೊ ಯಾರೂ ಹೆದ್ರುಕೋಬೇಡಿ, ಏನು ಅಷ್ಟು ಕಷ್ಟ ಇರೋದಿಲ್ಲ. ಆ್ಯಂಡ್ ನಾನು ರಿಪೋರ್ಟ್ ಯಾವ ರೀತಿ ರೆಡಿ ಮಾಡಿದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನು ಇವಾಗ ನಿಮ್ಗೆ ಈ ಥರ ಹೇಳ್ತಿದ್ದೀನಿ. ನಾನು ಮಾಡುವಾಗಲೂ ಕೂಡ ಇದೇ ಥರ ಸ್ಟ್ರಗಲ್ ಪಟ್ಕೊಂಡೇ ಮಾಡಿದ್ದು, ತುಂಬ ಟೆನ್ಷನಿಂದ. ಬಟ್ ಇನ್ನೊಂದು ಏನು ಗೊತ್ತಾ, ಈ ಥರ ರಿಪೋರ್ಟ್ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ, ಇದು ಹೇಳ್ಬೋದು ಹೇಳ್ಬಾರ್ದು, ಬಟ್ ದುಡ್ಡಿಗೂ ಕೂಡ ರಿಪೋರ್ಟ್ ರೆಡಿ ಮಾಡಿ ಕೊಡ್ತಾರೆ. ಅಮೌಂಟ್ನ ಕೊಟ್ಟರೆ ಇಷ್ಟು ಕೊಡಿ ಅಂತ ರಿಪೋರ್ಟ್ನ ರೆಡಿ ಮಾಡಿ ಕೂಡ ಕೊಡ್ತಾರೆ. ಮತ್ತು ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಇರುತ್ತೆ. ಒಂದೊಂದು ಕಾಲೇಜ್ ಅಂದರೆ ಯೂನಿವರ್ಸಿಟಿಯಿಂದ ಒಂದು ಯೂನಿವರ್ಸಿಟಿಗೆ ನಿಮಗೆ ಇಂಟರ್ನ್ಶಿಪ್ ಇರುತ್ತೆ ಅಥವಾ ಕಂಪನಿ ಅನಾಲಿಸಿಸ್ ಅಂತ ಇರುತ್ತೆ. ನೀವು ಫಸ್ಟು ತಿಳ್ಕೊಳ್ಳಿ. ಇಂಟರ್ನ್ಶಿಪ್ ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಕಂಪನಿ ಅನಾಲಿಸಿಸ್ ರಿಪೋರ್ಟ್ ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನಮಗೆ ಹೇಳಿದ್ದು ಕಂಪನಿ ಅನಾಲಿಸಿಸ್ ಅಂತ. ಫಸ್ಟು ನಮಗೆಲ್ಲ ಹೇಳಿದ್ದು ಇಂಟರ್ನ್ಶಿಪ್ ಅಂತಲೇ ಹೇಳ್ತಾಯಿದ್ರು ಕಾಲೇಜ್ ಸ್ಟಾರ್ಟ್ ಆದಾಗಿಂದ. ಬಟ್ ಲಾಸ್ಟಲ್ಲಿ ನಮಗೆ ಅನೌನ್ಸ್ ಮಾಡಿದ್ದು ಏನಪ್ಪ ಅಂತಂದರೆ ಕಂಪನಿ ಅನಾಲಿಸಿಸ್ ರಿಪೋರ್ಟ್ನ ಮಾಡಿ ಅಂತ. ಬಟ್ ನಮ್ಗೆ ಹೇಳಿದ್ರು, ಬಟ್ ಇದೇ ಥರ ಮಾಡಿ ಅಂತ ನಮ್ಗೆ ಯಾರೂ ಗೈಡ್ ಮಾಡೋರು ಇರಲಿಲ್ಲ. ಬಿಕಾಸ್ ನಾವು ಈವ್ನಿಂಗ್ ಕಾಲೇಜ್ ಆಗಿರೋದ್ರಿಂದ ನಾವು ಡೈಲಿ ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ, ಓದೋಕ್ಕೆ ಆಗ್ತಾ ಇರಲಿಲ್ಲ. ಅದು ಸಂಜೆ ನಮಗೆ 6 to 9 ಇತ್ತು. ನನಗೆ ಆವಾಗ ಇನ್ನೂ ಚಿಕ್ಕ ಪಾಪು ಇದ್ಲು, ಇವಾಗ 1 year ಬೇಬಿ ಅವಳು. ಬಟ್ ಆವಾಗ ನಾನು ಲಾಸ್ಟ್ ಸೆಮ್ ಎಕ್ಸಾಮ್ ಬರೆದಾಗ 3 months ಬೇಬಿ ಇದ್ಲು. ಸೊ ನಾನು ರೆಗ್ಯುಲರ್ ಕಾಲೇಜ್ಗೆ ಹೋಗೋದಕ್ಕೆ ಆಗ್ತಿಲ್ಲಲ್ಲ. ಬಟ್ ನಮಗೆ ಸಿಕ್ಕಿದಂಥ ಲೆಕ್ಚರರ್ಸ್ ತುಂಬ ಒಳ್ಳೆಯವರು, ನಮ್ಮ ಸಿಚುಯೇಷನ್ಸ್ನ ಅರ್ಥ ಮಾಡ್ಕೊಳೋರು. ಬಿಕಾಸ್ ಈವ್ನಿಂಗ್ ಕಾಲೇಜ್, ಮಾರ್ನಿಂಗ್ ಕಾಲೇಜ್ ಇರೋರೆಲ್ಲ ಗೊತ್ತು ಅವ್ರಿಗೂ. ಡೇ ಕಾಲೇಜಿಗೆ ಬರೋಕ್ಕಾಗದೇ ಇರೋ ಅಂಥವ್ರೆ ಇಲ್ಲಿಗೆ ಬರ್ತಾರೆ, ಅವ್ರು ವರ್ಕ್ ಮಾಡೋ ಅಂಥವ್ರು ಇಲ್ಲಿ ಬರ್ತಾ ಇರ್ತಾರೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ನಮಗೆ ತುಂಬ ಪ್ರೆಷರ್ ಕೊಡ್ತಾ ಇರಲಿಲ್ಲ. ಕೆಲವೊಂದು ಇನ್ಫಾರ್ಮೇಷನ್ ಅವ್ರನ್ನೇ ಕಾಲ್ ಮಾಡಿ ಕೇಳಿದ್ರೆ ಅವರೇ ಹೇಳ್ಬಿಡೋರು, ಈ ಥರ ಮಾಡಿ ಅಂತ. ಮತ್ತು ಹಾಗಾಗಿ ನನ್ನ ಫ್ರೆಂಡ್ಸ್ ಇರೋರೆಲ್ಲ ಡೇ ಕಾಲೇಜ್ಗೆ ಹೋಗೋರು, ಇವರು ಅವ್ರನ್ನ ಕೇಳ್ಕೊಂಡು ನಾನು ರಿಪೋರ್ಟ್ನ ರೆಡಿ ಮಾಡಿದೆ. ಅವರು ಪಾಪ ತುಂಬ ಹೆಲ್ಪ್ ಮಾಡೋರು.
ಸೊ ನಿಮ್ಗಳಿಗೆ ಡೇ ಕಾಲೇಜಲ್ಲಿ ನಮ್ಮಷ್ಟು ಫ್ರೀ ಇರೋದಿಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ನಿಮಗೆ ತುಂಬ ಪ್ರೆಷರ್ ಜಾಸ್ತಿ ಇರುತ್ತೆ. ನೀವು ಡೈಲಿ ಕಾಲೇಜ್ಗೆ ಹೋಗ್ತೀರಾ, ಡೈಲಿ ನೀವು ಈ ಥರ ಮಾಡಿ ರೆಕಾರ್ಡು ಇದು ಮೇಂಟೈನ್ ಹಿಂಗೆ ಮಾಡಬೇಕು ಅನ್ನೋದು ಸ್ವಲ್ಪ ರೂಲ್ಸ್ ಜಾಸ್ತಿ ಇರುತ್ತೆ. ಬಟ್ ನಮಗೆ ಅಷ್ಟೊಂದು ಸ್ಟ್ರಿಕ್ಟ್ ಇರಲಿಲ್ಲ. ನಮ್ಮ ಸರ್ಗಳು ನಮಗೆ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡೋರು. ಸೊ ಅದರಿಂದ ನಮಗೆ ಅಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ. ಬಟ್ ಡೇ ಕಾಲೇಜ್ಗೆ ಹೋಗೋರನ್ನು ನೋಡಿದ್ದೀನಿ, ಬಟ್ ಅವರು ಅಷ್ಟೇ ಟೆನ್ಷನ್ ಮಾಡ್ಕೊಂಡು ಮಾಡೋರು. ಬಟ್ ಲಾಸ್ಟಲ್ಲಿ ಅವರು ಕೂಡ ಹೇಳೋರು, ಏನಿಲ್ಲ ಆರಾಮಾಗಿ ಮಾಡಿದ್ವಿ, ಏನು ಅಷ್ಟೊಂದು ಕಷ್ಟ ಇರಲಿಲ್ಲ ಅಂತ. ಸೊ ನೀವು ಯಾರು ಅಷ್ಟೊಂದು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಸುಮ್ಮನೆ ಜಸ್ಟ್ ಬೇಗನೆ ಆಗೋಗ್ಬಿಡುತ್ತೆ. ಇವಾಗ ಸ್ವಲ್ಪ ದಿನ ಅಷ್ಟೇ. ಇವಾಗ ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ತುಂಬ ಕುಯ್ತಾ ಇದ್ದೀನಿ ಅಂತ ಬೈಕೊಬಿಡ್ಬಿಡಿ. ಪಾಪ ನಿಮ್ಮ ಟೆನ್ಷನ್ ನಿಮಗೆ ರಿಪೋರ್ಟ್ ತೋರಿಸಿಲ್ಲ ಅನ್ನೋ ಟೆನ್ಷನ್ ಇರುತ್ತೆ. ಬಟ್ ನಾನು ಯಾಕೆ ಇದೆಲ್ಲ ಇಂಟ್ರಡಕ್ಷನ್ ಕೊಡ್ತಾಯಿದ್ದೀನಿ ಅಂತಂದರೆ, ನಿಮಗೆ ಕೆಲವೊಂದು ಡೌಟ್ಸ್ ಇರುತ್ತೆ. ಇವ್ರು ಯಾರು, ಇವ್ರು ಹೇಳಿದ್ದೆಲ್ಲ ಕರೆಕ್ಟಾ, ನಂಬೋದಾ, ಇವ್ರು ಮಾಡಿದಾರಾ ಅನ್ನೋ ಥರ ಡೌಟ್ಸ್ ಎಲ್ಲ ಇರುತ್ತಲ್ಲ. ಸೊ ನಾನು ಅದಕ್ಕೋಸ್ಕರ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಈ ಥರ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಇವಾಗ ನಾನು ರಿಪೋರ್ಟ್ನ ತೋರಿಸ್ತೀನಿ ಯಾವ ಥರ ಹೆಂಗೆ ಏನೇನೋ ಅಂತ. ಇನ್ನೊಂದು ಹೇಳ್ದೆಲ್ಲ ಡಿಫ್ರೆನ್ಸ್ ಹೇಳ್ತೀನಿ ಅಂತ. ಇಂಟರ್ನ್ಶಿಪ್ ಮತ್ತು ಕಂಪ್ನಿ ಅನಾಲಿಸಿಸ್ ಅಂತ. ಇಂಟರ್ನ್ಶಿಪ್ ಅಂದರೆ ಏನು ಗೊತ್ತಾ, ನೀವು 1 ಮಂತ್ ಕೆಲ್ಸಕ್ಕೆ ಹೋಗಲೇಬೇಕು. ಎಲ್ಲಾದರೂ ಒಂದು ಕಂಪ್ನಿಗೆ ಜಾಯಿನ್ ಆಗಿ ಅಲ್ಲಿ ನೀವು ಹೋಗಿ 1 ಮಂತ್ ಕೆಲಸ ಮಾಡಿ ಅಲ್ಲಿ ನೀವು ರಿಪೋರ್ಟ್ನ ಇದೇ ಥರ ರಿಪೋರ್ಟ್ ಏನು ತುಂಬ ಡಿಫ್ರೆನ್ಸ್ ಇರೋದಿಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೇಮ್ ಇದೇ ಥರ ರಿಪೋರ್ಟ್ನೇ ನೀವು ರೆಡಿ ಮಾಡಬೇಕು. ಇಂಟರ್ನ್ಶಿಪ್ ಮತ್ತು ಕಂಪ್ನಿ ಅನಾಲಿಸಿಸ್ ಎರಡು ಸೇಮ್ ಥರನೇ ರಿಪೋರ್ಟು. ಬಟ್ ಕಂಪ್ನಿ ಅನಾಲಿಸಿಸ್ ಅಂದರೆ ನೀವು ಕೆಲ್ಸಕ್ಕೆ ಹೋಗೋದಿಲ್ಲ, ಕೆಲ್ಸಕ್ಕೆ ಹೋಗದೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀರಾ. ಬಟ್ ಇಂಟರ್ನ್ಶಿಪ್ ಅಂದರೆ ನೀವು ಕೆಲ್ಸಕ್ಕೆ ಹೋಗಿ ಅಲ್ಲಿ ವರ್ಕ್ ಹೆಂಗಿರುತ್ತೆ, ಅಲ್ಲಿಂದ ಒಂದು ನಿಮಗೆ ಲೆಟರ್ ಹೆಡ್ ಕೊಡ್ತಾರೆ, ಆ ಲೆಟರ್ ಹೆಡ್ನ ನೀವು ತರಬೇಕು. ಬಟ್ ಕಂಪ್ನಿ ಅನಾಲಿಸಿಸಲ್ಲಿ ಆ ಥರ ಇರೋದಿಲ್ಲ. ಓಕೆನಾ, ಇದು ಒಂದೇ ಮೇನ್ ಡಿಫ್ರೆನ್ಸ್ ಇರುತ್ತೆ. ನೀವು ಕಂಪ್ನಿ ಅನಾಲಿಸಿಸ್ ರಿಪೋರ್ಟ್ನ ಮಾಡೋದಕ್ಕೆ ಹೆಂಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ, ನೀವು ವಿಸಿಟ್ ಮಾಡಬೇಕು. ಹೋಗಿ ಯಾವುದೋ ಒಂದು ನೀವು ತೊಗೊಂಡಿರ್ತೀರ ಒಂದು ಟಾಪಿಕ್ಕು ಅಥವಾ ಒಂದು ಕಂಪ್ನಿ ಏನೋ ಒಂದು, ಅಲ್ಲೋಗಿ ನೀವು ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಅಲ್ಲಿ ಹೆಂಗೆ ಇರುತ್ತೆ, ಏನೇನು ಮಾಡಬೇಕು, ಆ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೋತೀರ. ಬಟ್ ಕಂಪ್ನಿ ಒಂದೇ ಕಡೆ ಹೋಗಿದ ತಕ್ಷಣ ನಿಮ್ಗೆ ಇಷ್ಟೊಂದು ಪೇಜಸ್ ಆಗೋಷ್ಟು ಇನ್ಫಾರ್ಮೇಷನ್ ಯಾರೂ ಕೊಡೋದಿಲ್ಲ. ಅದಕ್ಕೋಸ್ಕರ ನ್ಯೂಸ್ ಪೇಪರಲ್ಲಿ, ಗೂಗಲಲ್ಲಿ, ಮ್ಯಾಗ್ಝಿನ್ಸ್ ಬೇರೆ ಬೇರೆ ಕಡೆಯಿಂದ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕು. ಮತ್ತು ಅಲ್ಲಿ ವರ್ಕ್ ಮಾಡ್ತಿರೋ ಸ್ಟಾಫ್ಗಳು ಇವ್ರುಗಳಿಂದ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಈ ರಿಪೋರ್ಟ್ನ ಮಾಡಬೇಕು. ಓಕೆನಾ. ಇಂಟರ್ನ್ಶಿಪ್ ಆದರೆ ನೀವು ವರ್ಕ್ ಮಾಡ್ತಾ ಇರ್ತೀರಲ್ಲ, ಅವರು ಹಿಂಗೆ ಹೊರಗಡೆಯಿಂದನೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅಲ್ಲಿನೇ ಸ್ವಲ್ಪ ಇನ್ನೂ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ರ ಓನ್ ಎಕ್ಸ್ಪೀರಿಯೆನ್ಸ್ನೂ ಕೂಡ ಈ ರೆಕಾರ್ಡಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಇಷ್ಟೇ ಮೇನ್ ಡಿಫ್ರೆನ್ಸ್. ನಾನು ಮಾಡಿರೋದು ಕಂಪ್ನಿ ಅನಾಲಿಸಿಸ್ ರಿಪೋರ್ಟ್. ಇಂಟರ್ನ್ಶಿಪ್ ರಿಪೋರ್ಟ್ ಕೂಡ ಸೇಮ್ ಇದೇ ಥರ ಪ್ರೊಸೀಜರ್, ಇದೇ ಸ್ಟೆಪ್ಪು. ಬಟ್ ಒಂದು 3 ಶೀಟ್ ಮಾತ್ರ ಎಕ್ಸ್ಟ್ರಾ ಬರುತ್ತೆ. ನೋಡೋಣ ಬನ್ನಿ, ನನ್ನ ಇಂಟರ್ನ್ಶಿಪ್ ರಿಪೋರ್ಟ್ನ ನಾನು ತೋರಿಸ್ತಾ ಇದ್ದೀನಿ. ಇದೇ ನನ್ನ ಇಂಟರ್ನ್ಶಿಪ್ ರಿಪೋರ್ಟು. ನಮಗೆ ಹೇಳಿದ್ದು ಈ ಥರ ಸ್ಪೈರಲ್ ಬೈಂಡಿಂಗ್ ಮಾಡಿಸಿ ಅಂತ. ನಿಮ್ಮ ಕಾಲೇಜಲ್ಲಿ ಸ್ಪೈರಲ್ ಬೈಂಡಿಂಗ್ ಅಥವಾ ಬುಕ್ ಬೈಂಡಿಂಗ್ ಅದು ಯಾವ ಥರ ಡಿಪೆಂಡ್ ಆಗುತ್ತೆ ಅಂದರೆ, ನಿಮ್ಮ HOD ನಿಮ್ಮ ಮೆಂಟರ್ ಇರ್ತಾರಲ್ಲ, ಅವ್ರು ಯಾವ ಥರ ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಹೇಳಿದ್ದು ಸ್ಪೈರಲ್ ಬೈಂಡಿಂಗ್ ಅಂತ. ಸೊ ಈ ಥರ ಈ ಕಲರ್ ಸ್ಪೈರಲ್ ಬೈಂಡಿಂಗ್ನ ಮಾಡಿಸಿದ್ದೀವಿ. ಸೊ ನೋಡಿ, ಇವಾಗ ಫಸ್ಟ್ ಶೀಟಲ್ಲಿ ಏನಿರಬೇಕು ಅಂದರೆ, ಇದು ಆಲ್ಮೋಸ್ಟ್ ಎಷ್ಟು ಪೇಜಸ್ ಇರುತ್ತೆ ಗೊತ್ತಾ ನೋಡಿ. ಆಲ್ಮೋಸ್ಟ್ ಒಂದು 60 ಪೇಜಸ್ ಮಿನಿಮಮ್ ಇರಬೇಕು. 62 ಪೇಜಸ್ ಇದೆ. ಇಷ್ಟು ಪೇಜಸ್ನ ನೀವು ರೆಡಿ ಮಾಡಬೇಕು. ಇದನ್ನು ಫಸ್ಟ್ ಶೀಟಲ್ಲಿ ಯಾವ ಥರ ಇರಬೇಕು ಅಂದರೆ, ನೋಡಿ ಇಲ್ಲಿ ಇದು ಇಂಟರ್ನ್ಶಿಪ್ ಕಂಪ್ನಿ ಅನಾಲಿಸಿಸ್ ರಿಪೋರ್ಟ್ ಅಂತ ಹಾಕಿ. ನಾನು ಮಾಡಿರೋದು ಬಜಾಜ್ ಆಟೋ ಲಿಮಿಟೆಡ್ ಅಂತ, ಕಂಪ್ನಿ ಅನಾಲಿಸಿಸ್ ರಿಪೋರ್ಟ್ ಆಫ್ ಬಜಾಜ್ ಆಟೋ ಲಿಮಿಟೆಡ್ ಅಂತ ಹಾಕಿದ್ದೀನಿ. ಇವಾಗ ಏನು ಓದ್ತಾ ಇರೋದು, BCom ಬ್ಯಾಚುಲರ್ ಆಫ್ ಕಾಮರ್ಸು, ತುಮಕೂರು ಯೂನಿವರ್ಸಿಟಿ. ನಾನು ಮಾಡಿದ್ದು ತುಮಕೂರು ಯೂನಿವರ್ಸಿಟಿ ಸಿದ್ಧಗಂಗಾ ಕಾಲೇಜಲ್ಲಿ, ಈವ್ನಿಂಗ್ ಕಾಲೇಜಲ್ಲಿ ನಾನು ಮಾಡಿದ್ದು. ಮತ್ತು ಯಾರ ಗೈಡೆನ್ಸಲ್ಲಿ ಅಂತ ಅವ್ರ HOD ಅಥವಾ ನಿಮ್ಗೆ ಯಾರು ಇರ್ತಾರೆ ಅವ್ರ ನೇಮ್ನ ಹಾಕಿ, ಅವ್ರ ಕ್ವಾಲಿಫಿಕೇಷನ್ ಹಾಕಿ, ಮತ್ತು ಲೋಗೋ ಹಾಕಿ, ಮತ್ತು ಕಾಲೇಜ್ ನೇಮು, ಇದು ಫಸ್ಟ್ ಪೇಜಲ್ಲಿ ಬರಬೇಕು ನಿಮಗೆ. ಇದೆಲ್ಲ ಏನು ಗೊತ್ತಾ, ಸ್ಯಾಂಪಲ್ ಯಾರಾದರೂ ನಿಮಗೆ ಅಷ್ಟು ಕನ್ಫ್ಯೂಷನ್ ಇತ್ತು ಅಂದರೆ, ನಿಮ್ಮ ಕಾಲೇಜಲ್ಲೇ ಲಾಸ್ಟ್ ಬ್ಯಾಚಲ್ಲಿ ಯಾರಾದರೂ ಒಬ್ಬರು ಮಾಡಿರ್ತಾರಲ್ಲ, ಅವ್ರದ್ದು ಕಲೆಕ್ಟ್ ಮಾಡ್ಕೊಳ್ಳಿ. ನೀವು ಕಲೆಕ್ಟ್ ಮಾಡಿಕೊಂಡು ಅವ್ರದ್ರಲ್ಲಿ ಸೇಮ್ ನೋಡ್ಕೊಂಡು ನಿಮ್ಮ ಡೀಟೇಲ್ಸ್ ಮಾತ್ರ ಚೇಂಜ್ ಮಾಡ್ತಾ ಹೋಗಿ. ಆ ಥರ ಆದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಮತ್ತು ಟಾಪಿಕ್ ಕೂಡ ಅಷ್ಟೇ, ಬೇರೆ ಬೇರೆ ನಿಮ್ಮ ಕಾಲೇಜಲ್ಲಿ ಹೇಳಿರ್ತಾರೆ ಬೇರೆ ಬೇರೆ ಮಾಡಿ ಅಂತ, ಅದೇ ಟಾಪಿಕ್ನ ಬೇರೆಯೇ ಮಾಡಿಕೊಂಡು, ಬಟ್ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ನಿಮಗೆ. ಎಲ್ಲದೂ ಇನ್ಫಾರ್ಮೇಷನ್ ಸಿಮಿಲರೇ ಇರುತ್ತೆ. ಬಟ್ ತುಂಬ ಎಲ್ಲದೂ ಅದೇ ಥರ ಇಸ್ಕೊಂಡು ಕಾಪಿ ಮಾಡೋದಕ್ಕೆ ಹೋಗಬೇಡಿ. ಕೆಲವೊಂದು ಇರುತ್ತೆ, ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅದೆಲ್ಲ ಏನು ಗೊತ್ತಾ, ಲಾಸ್ಟ್ 3 ಇಯರ್ಸ್ದು ನೀವು ಮಾಡಬೇಕು. ಇವಾಗ ನಾವು ಮಾಡಿರೋದು 24ಅಲ್ಲಿ ಅಂತ ಅಂದರೆ 24 ಹಿಂದೆ 3 ಇಯರ್ಸ್ದು ಮಾಡಿರ್ತೀವಿ. ಬಟ್ ಇವಾಗ ನೀವು ಮಾಡಬೇಕು ಅಂತ ಅಂದರೆ
24ದು ಮಾಡಬೇಕು. ಸೊ ನೀವೇ ಇದನ್ನೇ ಕಾಪಿ ಮಾಡೋದಕ್ಕೆ ಹೋದರೆ 24 ಇಸ್ವಿದು ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸಿಗೋದಿಲ್ಲ. ಸೊ ಏನು ಗೊತ್ತಾ, ಅದು ಸ್ವಲ್ಪ ಚೇಂಜಸ್ ಆಗಬೇಕು. ಬಟ್ ಪ್ರಾಫಿಟ್ ಆ್ಯಂಡ್ ಲಾಸು ಅದೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡಿ ಮಾಡೋದು ತುಂಬ ಕಷ್ಟ ಇದೆ. ಯಾರೂ ಅಷ್ಟೊಂದು ಅಮೌಂಟ್, ಇವಾಗ ಒಂದು ಕಂಪ್ನಿ ಅಂದರೆ ಲಕ್ಷಾಂತರ ರೂಪಾಯಿ ಇರುತ್ತೆ. ಯಾವುದೋ ಒಂದು ಕಂಪ್ನಿ ಪ್ರಾಫಿಟ್ ಆ್ಯಂಡ್ ಲಾಸು ಅದೆಲ್ಲ ನೀವು ಮಾಡೋದಕ್ಕಂತೂ ಗ್ಯಾರಂಟಿ ಆಗೋಲ್ಲ, ಪಕ್ಕ ಆಗೋದಿಲ್ಲ. ಇದು ನಾನೇ ಹೇಳ್ತೀನಿ. ನಮ್ಮ ಲೆಕ್ಚರರ್ಸ್ ಕೈಲಿ ಕೂಡ ಆಗೋದಿಲ್ಲೋ ಗೊತ್ತಿಲ್ಲ. ಅದು ಕಂಪ್ನಿ ಓನರೇ ಹೇಳ್ಬೇಕು. ಅಷ್ಟು ಡೀಟೇಲ್ಸ್ ನಾವು ಕರೆಕ್ಟ್ ಆ್ಯಕ್ಯುರೇಟಾಗಿ ನಾವು ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಏನು ಗೊತ್ತಾ, ಗೂಗಲಲ್ಲಿ ಸಿಗುತ್ತೆ ನಿಮಗೆ ಈ ಕಂಪ್ನಿದು. ಆ ಕಂಪ್ನಿಲಿ ಹೋಗಿ ನಿಮಗೆ ಕಂಪ್ನಿ ಅನಾಲಿಸಿಸ್ ಆದರೆ ಸ್ವಲ್ಪ ಈಸಿ ಆಗುತ್ತೆ, ಎಷ್ಟೊಂದು ಡೆಪ್ತಾಗಿ ಕೇಳೋದಿಲ್ಲ ನಿಮಗೆ. ಬಟ್ ಏನು ಗೊತ್ತಾ, ಒಂದು ಗ್ರಾಫ್ ತೋರಿಸ್ಬೇಕು ಅವ್ರಿಗೆ, ಆ ಕಂಪ್ನಿ ಹೆಂಗೆ ನಡೀತಿದೆ, ಪ್ರಾಫಿಟಾ ಲಾಸಾ, ಒಂದು ಪಾಯಿಂಟ್ ಆ್ಯಕ್ಯುರೇಟ್ ಇಷ್ಟು ಸಮಥಿಂಗ್ ಅಂತ ತೋರಿಸ್ಬೇಕಾಗುತ್ತೆ ನೀವು. ಓಕೆನಾ? ಓಕೆ, ಅದೆಲ್ಲ ನೆಕ್ಸ್ಟು ನಾನು ಮುಂದೆ ಬಂದಾಗ ಹೇಳ್ತೀನಿ. ಫಸ್ಟ್ ಪೇಜಲ್ಲಿ ಹೇಳಿದ್ರೆ ಪಾಪ ನೀವು ತುಂಬ ಟೆನ್ಷನ್ ಆಗಿಬಿಡ್ತೀರ. ಇವಾಗ ನೆಕ್ಸ್ಟ್ ಪೇಜಲ್ಲಿ ಏನಿರಬೇಕು ಅಂತಂದರೆ ಡಿಕ್ಲರೇಷನ್ ಅಂದರೆ ಇದು ನಾವು ಏನು ಡಿಕ್ಲೇರ್ ಮಾಡ್ತಿದ್ದೀವಿ ಅಂತ. ಕಂಪ್ನಿ ಅನಾಲಿಸಿಸ್ ರಿಪೋರ್ಟು ನಮ್ಮ ಹೆಸ್ರು ಹಾಕಬೇಕು, ಮತ್ತು ಯಾವ ಕಾಲೇಜು, ಯಾರ ಅಂಡರಲ್ಲಿ ಗೈಡೆನ್ಸ್ ರಿಪೋರ್ಟಲ್ಲಿ ಮಾಡ್ತಿದ್ದೀವಿ, ಈ ಥರ ನಾವು ಡಿಕ್ಲರೇಷನ್ ಅಂದರೆ ಇದನ್ನು ನಾವು ರಿಪೋರ್ಟ್ ರೆಡಿ ಮಾಡಿದ್ದೀವಿ ಅಂತ ನಮ್ಮ ಸಿಗ್ನೇಚರು, ಡೇಟು ಎಲ್ಲ ಹಾಕಿ ಇದನ್ನು ನಾವು ಓನ್ ಎಫರ್ಟಲ್ಲಿ ಮಾಡಿದ್ದೀವಿ ಈ ಥರ ಅಂತೆಲ್ಲ ನೀವು ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ನೀವು ಮಾಡಿರೋ ರಿಪೋರ್ಟ್ಗೆ ನೀವು ಡಿಕ್ಲರೇಷನ್ ಕೊಡಬೇಕು. ಇದು ಸೆಕೆಂಡ್ ಪೇಜಲ್ಲಿರುತ್ತೆ. ಇವಾಗ ನೆಕ್ಸ್ಟ್ ಪೇಜು ಸರ್ಟಿಫಿಕೇಟ್ ಆಫ್ ಒರಿಜಿನಾಲಿಟಿ. ಈಗ ನಮ್ಮ ರಿಪೋರ್ಟ್ನ ಇದೆಲ್ಲ ಚೆಕ್ ಮಾಡಿಬಿಟ್ಟು ನಮ್ಮ HOD ಎಲ್ಲ ಅನಲೈಸ್ ಮಾಡಿ ಸೈನ್ ಮಾಡ್ತಾರೆ. ಇದು ಅವ್ರು ಕೊಡೋದು. ಈ ಥರ ನಮ್ಮ ಸ್ಟೂಡೆಂಟು ಈ ಥರ ಈ ಇಯರಲ್ಲಿ ಈ ಥರ ಫುಲ್ಫಿಲ್ ಮಾಡಿದ್ದಾರೆ, ಈ ಥರ ಕಂಪ್ಲೀಟ್ ಮಾಡಿದ್ದಾರೆ ಈ ಕೋರ್ಸ್ನ ಅಂತ ಅವರು HOD ಸೈನ್ ಹಾಕ್ತಾರೆ. ಮತ್ತು ಪ್ರಿನ್ಸಿಪಲ್ ಹತ್ರನೂ ಕೂಡ ಸೈನ್ ಹಾಕ್ಸ್ತಾರೆ. ಇದು ಕಾಲೇಜಿಂದ ಈ ಸರ್ಟಿಫಿಕೇಟ್ ನಾವೇ ಮಾಡಿಸ್ಬೇಕು. ಇದನ್ನು ನಾವು ಮಾಡಿಸಿ ಅವ್ರಿಗೆ ಕೊಡಬೇಕು. ಬಟ್ ಸೈನ್ ಮಾತ್ರ ಅವ್ರು ಹಾಕ್ಸಿ ಕೊಡ್ತಾರೆ. ಈ ರಿಪೋರ್ಟ್ನು ನಾವೇ ರೆಡಿ ಮಾಡಿ ಇಟ್ಕೊಂಡು ಹೋಗಬೇಕು. ಬಟ್ ಏನು ಗೊತ್ತಾ, ಈ ಶೀಟ್ಗಳೆಲ್ಲ ನೀವು ನಾರ್ಮಲ್ A4 ಶೀಟಲ್ಲಿ ಮಾಡಬಾರ್ದು. ಬಾಂಡ್ ಶೀಟ್ ಅಂತ ಬರುತ್ತೆ ನೋಡಿ. ಇವಾಗ ಏನಾದರೂ ರಿಜಿಸ್ಟ್ರೇಷನ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಬಾಂಡ್ ಶೀಟ್, ಆ ಥರ ಶೀಟ್ಸಲ್ಲಿ ನೀವು ಮಾಡಬೇಕು. ಬಿಕಾಸ್ ಏನು ಗೊತ್ತಾ, ಇದು ನಿಮ್ಮ ಯೂನಿವರ್ಸಿಟಿಗೆ ಹೋಗೋದಕ್ಕಿಂತ 1 ಇಯರ್ ಇರಬೇಕಲ್ವ. ಸೊ ಇದಕ್ಕೆ ಸ್ವಲ್ಪ ತಿಕ್ಕಾಗಿರಲಿ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಾರೆ. ಆ್ಯಕ್ಚುಲಿ ರೂಲ್ಸ್ ಇರೋದು ಇದನ್ನು ಆ ಥರ ಶೀಟಲ್ಲೇ ನೀವು ರೆಡಿ ಮಾಡಿಸ್ಬೇಕು. ಕೇಳಿ, ನೀವು ಜೆರಾಕ್ಸ್ ಅಂಗಡಿನಲ್ಲಿ ಕೇಳಿದ್ರೆ ಅವ್ರು ಕೊಡ್ತಾರೆ, ಅವರೇ ಹಾಕ್ಕೊಡ್ತಾರೆ ಪ್ರಿಂಟು ಆ ಥರ ಶೀಟ್ಸಲ್ಲಿ. ಓಕೆನಾ? ನೆಕ್ಸ್ಟ್ ಶೀಟ್ ಏನಪ್ಪ ಅಂತಂದರೆ ಕಂಟೆಂಟ್ಸು. ನೀವು ಮಾಡಿರೋ ಇಷ್ಟರಲ್ಲೂ ಈ ಪೇಜಸಲ್ಲಿ ಏನೇನಿದೆ, ಈ ಚಾಪ್ಟರಲ್ಲಿ ಏನೇನು ಅನ್ನೋ ಥರ ಈ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತಲ್ಲ ಆ ಥರ ಕಂಟೆಂಟ್ನ ನೀವು ಇಲ್ಲಿ ಹಾಕಬೇಕು. ಟೇಬಲ್ ಆಫ್ ಕಂಟೆಂಟ್ಸ್ ಇದೆಲ್ಲ ನಾನು ಡೆಪ್ತಾಗಿ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಬಿಕಾಸ್ ಟೈಮ್ ತುಂಬ ಆಗಿಬಿಡುತ್ತೆ. ಇವತ್ತು ಒನ್ ಡೇ ಫುಲ್ ಮಾಡಿದ್ರೂ ನಿಮಗೆ ಬೋರ್ ಆಗಿಬಿಡುತ್ತೆ. ಸೊ ನಾನು ರಫಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಆಮೇಲೆ ವಿಡಿಯೋನೇ ಯಾರೂ ನೋಡೋದಿಲ್ಲ, ಸ್ಕಿಪ್ ಮಾಡಿಬಿಡ್ತೀರಾ. ಸೊ ನಾನು ರಫಾಗಿ ಹೇಳ್ತಾಯಿದ್ದೀನಿ, ತುಂಬ ಇದೆಯಲ್ಲ ಬಿಕಾಸ್ ಅದಕ್ಕೆ. ಇವಾಗ ಲಿಸ್ಟ್ ಆಫ್ ಟೇಬಲ್ಸ್ ನೆಕ್ಸ್ಟ್ ಶೀಟಲ್ಲಿ ಅಂದರೆ ಗ್ರಾಫ್ ಯಾವ್ಯಾವ್ದಿದೆ, ರೇಷಿಯೋ ಮಾಡಿರ್ತೀರಲ್ಲ ನೀವು ಇದರಲ್ಲೆಲ್ಲ ಯಾವ್ಯಾವ ಶೀಟಲ್ಲಿ ಯಾವ್ಯಾವ ಥರ ಪೇಜ್ ನಂಬರಲ್ಲಿ ಯಾವ ರೇಷಿಯೋ ಮಾಡಿದ್ದೀರಾ, ಕರೆಂಟ್ ರೇಷಿಯೋ ಎಲ್ಲಿದೆ, ಕ್ವಿಕ್ ರೇಷಿಯೋ, ಎಷ್ಟೆಷ್ಟು ರೇಷಿಯೋಸ್ ಇದೆ ಅದೆಲ್ಲ ಟೇಬಲ್ಸ್ ಮಾಡಬೇಕು, ಯಾವ್ಯಾವ ಲಿಸ್ಟ್ ಇದೆ ಅಂತ ಟೇಬಲ್ಸಲ್ಲಿ. ನೆಕ್ಸ್ಟ್ ಶೀಟಲ್ಲಿ ಲಿಸ್ಟ್ ಆಫ್ ಗ್ರಾಫು. ಇದು ಫುಲ್ಲು ಈ ಲಾಸ್ಟ್ ಶೀಟಲ್ಲಿ ಫುಲ್ ರೇಷಿಯೋದಿದೆ. ಈ ಶೀಟಲ್ಲಿ ಫುಲ್ಲು ಇದು ಗ್ರಾಫ್ ಇದೆ. ಯಾವ್ಯಾವ ಶೀಟಲ್ಲಿ ಯಾವ್ಯಾವ ಗ್ರಾಫ್ ಇದೆ, ಯಾವ ರಿಲೇಟೆಡ್ ಅಂತ ಪೇಜ್ ನಂಬರ್ ಹಾಕ್ಬಿಟ್ಟು ಲಿಸ್ಟ್ ಆಫ್ ಗ್ರಾಫ್ನ ಮಾಡಬೇಕು ನೀವು. ಇದೆಲ್ಲ ರೆಡಿ ಮಾಡಿದ್ಮೇಲೆ ನೀವು ಮೇನ್ ಶೀಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇವಾಗ ಫಸ್ಟ್ ಶೀಟು ಸ್ಟಾರ್ಟಿಂಗ್ ಶೀಟು ಇಂಟ್ರಡಕ್ಷನ್ ಇರುತ್ತೆ. ಇಂಟ್ರಡಕ್ಷನ್ ಅಂತ ಇದು ನಾನು 1 ಪೇಜ್ ಮಾಡಿದ್ದೀನಿ ಡಿಸೈನ್ ಮಾಡಿ. ನಾನು ಮಾಡಿದ್ದು ಬಜಾಜ್ ಆಟೋ ಲಿಮಿಟೆಡ್ ಅಂತ. ಬಿಕಾಸ್ ನಾನು ಇದೇ ಯಾಕೆ ಚೂಸ್ ಮಾಡಿದೆ ಅಂತಂದರೆ ಎಷ್ಟೊಂದು ಕಂಟೆಂಟ್ ಇತ್ತು, ಎಷ್ಟೊಂದು ಕೊಟ್ಟಿದ್ದರು. ಬಿಕಾಸ್ ನನ್ನ ಹಸ್ಬೆಂಡ್ ಮಾಡ್ತಾ ಇರೋದು ಆಟೋಮೊಬೈಲ್ಸು. ಸೊ ಅದರಿಂದ ಆಟೋ ಲಿಮಿಟೆಡ್, ಆಟೋ ಇದಕ್ಕೆ ಸ್ಪೇರ್ಸ್ ಅದು ಇದು ಸ್ವಲ್ಪ ರಿಲೇಟೆಡ್ ಆಗಿರುತ್ತೆ, ನನಗೂ ಸ್ವಲ್ಪ ನಾಲೆಡ್ಜ್ ಬರುತ್ತೆ ಅನ್ನೋ ರೀಸನ್ಗೆ ನನಗೆ ಈಸಿ ಆಗುತ್ತೆ ವೈವಾಗೆ. ಬಿಕಾಸ್ ನಾನು ಸ್ವಲ್ಪ ಇದ್ರ ಬಗ್ಗೆ ನಾವು ಪ್ರಾಜೆಕ್ಟ್ ಏನೋ ತೊಗೊಂಡು ಕೊಟ್ಬಿಡ್ತೀವಿ.
ತೊಗೊಂಡೋಗಿ ಕೊಟ್ಟಾಗ ಅವ್ರು ನಮಗೆ ವೈವಾ ಕೇಳ್ತಾರಲ್ಲ ಕ್ವಶನ್ಸು, ಆಗ ವೈವಾಗ ನಾವೇನೋ ತಿಳ್ಕೊಂಡಿರ್ಬೇಕು ತಾನೆ, ಏನೋ ಕಾಪಿ ಮಾಡಿ ಯಾವುದೋ ಇನ್ಫಾರ್ಮೇಷನ್ ಎಲ್ಲೋ ಕಾಪಿ ಪೇಸ್ಟ್ ಮಾಡಿ ನಾವು ತೊಗೊಂಡೋಗಿ ಕೊಡ್ತೀವಿ. ಬಟ್ ಅವ್ರಿಗೂ ಕೂಡ ಗೊತ್ತಿರುತ್ತೆ, ನಮಗೆ ವೈವಾ ಕೇಳೋದಕ್ಕೆ ಬಂದಿರೋರ್ಗೂ ಗೊತ್ತಿರುತ್ತೆ. ಸೊ ಅವ್ರು ಕೇಳೋ ಕ್ವಶನ್ಸ್ಗೆ ನಾವು ರೆಡಿ ಆಗಬೇಕಂದ್ರೆ ಸ್ವಲ್ಪ ನಮಗೆ ನಾಲೆಡ್ಜ್ ಇರೋವಂಥ ಟಾಪಿಕ್ನ ತೊಗೊಂಡ್ರೆ ಈಸಿ ಆಗುತ್ತೆ. ಸೊ ನಾನು ಅದಕ್ಕೆ ಇದನ್ನು ಚೂಸ್ ಮಾಡಿದ್ದೀನಿ. ಇವಾಗ ಫಸ್ಟು ಚಾಪ್ಟರ್ 1 ಇಂಟ್ರಡಕ್ಷನಲ್ಲಿ ಹಿಸ್ಟ್ರಿ, ಆ ಕಂಪ್ನಿ ಆಟೋ ಲಿಮಿಟೆಡ್ ಯಾವ ಥರ ಸ್ಟಾರ್ಟ್ ಆಯಿತು, ಯಾವ್ಯಾವ ಥರ ಅಂತ ಹಿಸ್ಟ್ರಿನ ಮಾಡಬೇಕು. ನೀವು ಹಿಸ್ಟ್ರಿ ಗೂಗಲ್ ಮಾಡಿದ್ರೆ ತುಂಬ ಸಿಗುತ್ತೆ, ಆ ಥರ ಹುಡುಕಿ ಹಿಸ್ಟ್ರಿನಲ್ಲಿ ಫುಲ್ಲು ನೋಡಿ, ಇದೆಲ್ಲ ಹಿಸ್ಟ್ರಿನೇ. ಯಾವ್ಯಾವ ಥರ ಇಂಜಿನು ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು, ಯಾವ್ಯಾವ ಥರ ಎಷ್ಟು ವೀಲರ್ಸ್ ಯೂಸ್ ಮಾಡ್ತಿದ್ರು, ಈ ಥರ ವಿಷನ್ನು ಯಾವ ಥರ ಕಾಣುತ್ತೆ, ಒಳಗಡೆ ಹೆಂಗಿರುತ್ತೆ, ಅದೆಲ್ಲ ಹಿಸ್ಟ್ರಿನಲ್ಲಿ ಬರುತ್ತೆ ನಿಮಗೆ. ಹಿಸ್ಟ್ರಿನೇ ಆಲ್ಮೋಸ್ಟ್ 6 ಪೇಜ್. ಇದು ಮಿಷನ್ ಕೂಡ ಅದೇ ಈ ಹಿಸ್ಟ್ರಿನಲ್ಲೇ ಬರುತ್ತೆ, ಇಂಟ್ರಡಕ್ಷನಲ್ಲೇ. ಮತ್ತು ಆಬ್ಜೆಕ್ಟಿವ್ಸ್ ನಾನು ಸುಮ್ಮನೆ ಮೇನ್ ಹೇಳ್ತಾ ಇದ್ದೀನಿ, ಬಿಕಾಸ್ ಇದು ನಾನು ಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ಕೂರೋದಕ್ಕಾಗೋದಿಲ್ಲ. ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಇದೇ ಟಾಪಿಕ್ನ ಮಾಡೋದಿಲ್ಲ, ನೀವು ಬೇರೆ ಬೇರೆ ಟಾಪಿಕ್ನ ತೊಗೊಂಡು ಹೆಡ್ಡಿಂಗ್ ಏನೇನಿದೆ ಆ ಥರ ನೋಡಿ ನೀವು ಮಾಡ್ಕೊಳ್ಳಿ. ನೋಡಿ, ಇದು ಫುಲ್ಲು ಇಂಟ್ರಡಕ್ಷನ್ ಪೇಜಲ್ಲಿ ಬರುತ್ತೆ ನಿಮಗೆ. ಇದು ಪ್ರಾಡಕ್ಟ್ ಪ್ರೊಫೈಲು, ಮೋಟಾರ್ ಸೈಕಲ್ಸು ಯಾವ್ಯಾವ ಥರ ಇತ್ತು, ಸಿಟಿ ಸೀರೀಸು, ಪ್ಲಾಟಿನಾ, ಅವೆಂಜರು, ಈ ಥರ ಎಲ್ಲ ಯಾವ್ಯಾವ ಥರ ವೆಹಿಕಲ್ಸ್ ಇತ್ತು, ಆಮೇಲೆಲ್ಲ 3 ವೀಲರ್ಸ್ ಬಂತು, ಇದೆಲ್ಲ ಇಂಟ್ರಡಕ್ಷನಲ್ಲಿ ಬರುತ್ತೆ ನಿಮಗೆ. ಇದೆಲ್ಲ ಏನು ಅಷ್ಟು ಅವರು ಬಂದಿರೋರು ವೈವಾ ಕೇಳೋದಕ್ಕೆ ಬಂದಿರೋರು ಯಾರು ಇದೆಲ್ಲ ಫುಲ್ ಡೆಪ್ತಾಗಿ ಓದೋದಿಲ್ಲ, ಮೇಯ್ನಾಗಿ ನೋಡ್ತಾರೆ ಅಷ್ಟೇ. ಇದೆಲ್ಲ ನೀವು ಸರ್ಚ್ ಮಾಡಬೇಕಷ್ಟೇ, ಗೂಗಲಲ್ಲಿ ಪೇಪರಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಈಸಿಯಾಗಿ ನೀವು ಕಾಪಿ ಪೇಸ್ಟ್ ಮಾಡ್ಕೊಂಡು ಹೋಗ್ಬೋದು. ಇದೆಲ್ಲ ನೋಡಿ ಹಿಸ್ಟ್ರಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಮೇನ್ ಹೆಡ್ಡಿಂಗ್ ಹಾಕ್ತೀರಾ, ನೀವು ಹಾಕ್ತೀರಾ ಮೇನ್ ಹೆಡ್ಡಿಂಗ್ನ ನೋಡ್ಕೊಳ್ಳಿ. ಯಾವುದೋ ಒಂದು ಸ್ಯಾಂಪಲ್ ರಿಪೋರ್ಟ್ನ ತೊಗೊಳ್ಳಿ, ಈ ಥರ ಸಿಗುತ್ತೆ ನಿಮಗೆ. ತೊಗೊಂಡು ಹೆಡ್ಡಿಂಗ್ ಏನೇನಿರುತ್ತಲ್ಲ ಆ ಹೆಡ್ಡಿಂಗ್ನ ಹಾಕಿ ಅದ್ರ ಬಗ್ಗೆ ಗೂಗಲಲ್ಲಿ ನ್ಯೂಸ್ ಪೇಪರಲ್ಲಿ ಸರ್ಚ್ ಮಾಡಿ ಇನ್ಫಾರ್ಮೇಷನ್ ಸಿಗುತ್ತೆ, ಪಾಯಿಂಟ್ಸ್ನ ಹಾಕಿ. ಇದೇ ಥರ ಮಾಡಬೇಕಂತೇನಿರೋದಿಲ್ಲ ನಿಮಗೆ. ಇದು ನೆಕ್ಸ್ಟ್ ಸ್ಟ್ರಾಟಜಿಕ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್, ಯಾವ್ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡ್ತಾಯಿದ್ರು, ಇದೆಲ್ಲ ಫಸ್ಟ್ ಚಾಪ್ಟ್ರಲ್ಲೇ ಬಂದುಬಿಡುತ್ತೆ. ಇದು ಫಸ್ಟ್ ಚಾಪ್ಟರ್ ಆಯಿತು. ನೆಕ್ಸ್ಟ್ ಚಾಪ್ಟರ್ ಫಿನಾನ್ಷಿಯಲ್ ಆ್ಯಂಡ್ ಮಾರ್ಕೆಟ್ ಅನಾಲಿಸಿಸ್. ಮಾರ್ಕೆಟ್ ಯಾವುದೋ ಒಂದು ಕಂಪ್ನಿ ಅಥವಾ ಏನೋ ಹೋಗ್ತಿರಲ್ಲ, ಅಲ್ಲಿ ಫಿನಾನ್ಷಿಯಲ್ ಹೆಂಗೆ ನಡೆಯುತ್ತೆ, ಮಾರ್ಕೆಟ್ ಅನಾಲಿಸಿಸ್ ಯಾವ ಥರ ಇರುತ್ತೆ ಅನ್ನೋದನ್ನು ನೀವು ಹಾಕಬೇಕು. ಸೆಕೆಂಡ್ ಚಾಪ್ಟರಲ್ಲಿ ಈ ಥರ ಇರುತ್ತೆ. ಚಾಪ್ಟರ್ 2ನಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಏನು, ಅದ್ರ ಮೀನಿಂಗ್ ಏನು, ಫಿನಾನ್ಷಿಯಲ್ ಅಂದರೆ ಏನು, ಫೈನಾನ್ಸ್ ಅಂದರೆ ಏನು, ಯಾವ್ಯಾವ ಥರ ಅವರು ಕಂಪ್ನಿನಲ್ಲಿ ಏನದು ಫಿನಾನ್ಸ್ನ ಯಾವ್ಯಾವ ಥರ ಮ್ಯಾನೇಜ್ ಮಾಡ್ತಾರೆ, ಬ್ಯಾಲೆನ್ಸ್ ಶೀಟ್ ಯಾವ ಥರ ಇರುತ್ತೆ, ಅದೆಲ್ಲ ಅದರಲ್ಲೇ ತಾನೇ ಬರೋದು. ಫಿನಾನ್ಸಲ್ಲೇ ಇದೆಲ್ಲ ಬರೋದು, ಬ್ಯಾಲೆನ್ಸ್ ಶೀಟು, ಕ್ಯಾಶ್ ಫ್ಲೋ, ಕ್ಯಾಶ್ ಯಾವ್ಯಾವ ಥರ ಫ್ಲೋ ಮಾಡ್ತಾರೆ, ಕ್ರೆಡಿಟ್ ಯಾವ್ಯಾವ ಥರ ಎಲ್ಲದನ್ನೂ ನೀವು ಹಾಕಬೇಕಾಗುತ್ತೆ ಇಲ್ಲಿ. ನೋಡಿ, ಇದು ಫಿನಾನ್ಷಿಯಲ್ ಅನಾಲಿಸಿಸು. ಸ್ಟೆಬಿಲಿಟಿ ಯಾವ ಥರ ಇತ್ತು ಆ ಕಂಪ್ನಿನಲ್ಲಿ, ಕ್ಯಾಶ್ ಫ್ಲೋ ಯಾವ ಥರ ಒಂದೇ ಸ್ಟೆಬಿಲಿಟಿನಲ್ಲಿ ನಡೀತಿದೆಯಾ, ಪ್ರಾಫಿಟ್ ಹೆಂಗಿದೆ, ಎಫಿಷಿಯನ್ಸಿ ಹೆಂಗಿದೆ, ಇದೆಲ್ಲ. ಮತ್ತು ಟೈಪ್ಸ್ ಆಫ್ ರೇಷಿಯೋಸ್ ಹಾಕ್ತೀರಾ ನೀವು, ಪ್ರಾಫಿಟಬಿಲಿಟಿ ರೇಷಿಯೋ ಅಂದರೆ ಅದೇ ನಡೀತಿರೋದನ್ನು ನೀವು ರೇಷಿಯೋದಲ್ಲಿ ಹಾಕಬೇಕಷ್ಟೇ ಇಲ್ಲಿ ಮೆಜರ್ಮೆಂಟ್ನ. ಸಾಲ್ವೆನ್ಸಿ ರೇಷಿಯೋ, ಆಮೇಲೆ ರೇಷಿಯೋ ಅನಾಲಿಸಿಸ್ ಅಂತ ಹಾಕಿ ನೀವು ಕರೆಂಟ್ ಅಸೆಟ್ಸ್, ಕಂಪ್ನಿನಲ್ಲಿರೋ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟಿ ಎಷ್ಟಿದೆ, ಅದರದ್ದು ರೇಷಿಯೋ ಎಷ್ಟು ಟೈಮ್ಸ್ ಇದೆ, ಇದೆಲ್ಲ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನೀವು ರೇಷಿಯೋ ಟೇಬಲ್ನ, ರೇಷಿಯೋ ಅನಾಲಿಸಿಸ್ನ ಹಾಕಬೇಕು. ಆಲ್ಮೋಸ್ಟ್ ಏನು ಗೊತ್ತಾ, ನೀವು ಮಾಡೋ ಇದರಲ್ಲಿ ಒಂದು 4-5 ಆದ್ರೂ ಗ್ರಾಫು ರೇಷಿಯೋಸ್ ಇರಲೇಬೇಕು ಪರ್ ಇಯರ್ದು. ಲಾಸ್ಟ್ 3 ಇಯರ್ಸ್ 5 ಇಯರ್ಸ್ ಕೇಳ್ತಾರೆ, ಅಷ್ಟು ರೇಷಿಯೋಸ್ ನೀವು ಮಾಡಲೇಬೇಕು. ನೋಡಿ, ನಾನು 5 ಇಯರ್ಸ್ದು ರೇಷಿಯೋ ಮಾಡಿದ್ದೀನಿ. ಕ್ವಿಕ್ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ, ಪ್ರಾಫಿಟಬಿಲಿಟಿ ರೇಷಿಯೋ, ಈ ಥರ ರೇಷಿಯೋಸ್ನ ಮಾಡಿ ನೀವು. ಈಕ್ವಿಟಿ ರೇಷಿಯೋಸ್ ಮಾಡಿ, ಮತ್ತು ಅದಕ್ಕೆ ಗ್ರಾಫು ಯಾವ ಥರ ಯಾವ ಇಯರಲ್ಲಿ ಎಷ್ಟು ಬಂದಿದೆ ಪ್ರಾಫಿಟ್ಟು, ಇದ್ರದ್ದು ಎಷ್ಟಿದೆ, ಈ ಥರ ರೇಷಿಯೋ ಪ್ರಕಾರ, ಗ್ರಾಫ್ ಪ್ರಕಾರ ನೀವು ತೋರಿಸ್ಬೇಕಾಗುತ್ತೆ. ಇದಿಷ್ಟೂ ಸೆಕೆಂಡ್ ಚಾಪ್ಟರಲ್ಲೇ ಬರುತ್ತೆ ನಿಮಗೆ ಫುಲ್ಲು. ಈಕ್ವಿಟಿ ರೇಷಿಯೋ, ಪ್ರಾಫಿಟಬಿಲಿಟಿ ರೇಷಿಯೋ, ನೋಡಿ ಅಸೆಟ್ ಟರ್ನೋವರು, ಎಷ್ಟು ಟರ್ನೋವರ್ ಆಗಿದೆ, ಇಲ್ಲ ಈ ಥರ ಎಲ್ಲ ಗ್ರಾಫ್ ಮಾಡಬೇಕು ನೀವು. ಮತ್ತು ನಿಮ್ಮ ಸಜೆಷನ್ ಕೂಡ ಕೊಡಬೇಕಾಗುತ್ತೆ. ಅಂದರೆ ನಿಮ್ಗೆ ಪರ್ಸ್ನಲಾಗಿ ಏನು ಅನ್ನಿಸ್ತು ಅಂತ, ಈ ಥರ ಎಲ್ಲ ನೀವು ನೋಡಿದ್ದೀರಾ, ಈ ಥರ ನೋಡಿದಾಗ ಸಜೆಷನ್ ಯಾವ ಇಯರಲ್ಲಿ ಯಾವ ಥರ ಇತ್ತು, ಈ ಥರ ಅನಿಸ್ತು, ಇವ್ರು ಈ ಥರ ಮಾಡ್ಕೋಬೋದಾಗಿತ್ತು ಪ್ರಾಫಿಟ್ ಮಾಡೋದಕ್ಕೆ ಅಂತ ನೀವು
ಸಜೆಷನ್ಸ್ನ ಕೊಡಬೇಕು. ಮತ್ತು ಮಾರ್ಕೆಟ್ ಅನಾಲಿಸಿಸ್, ಇಷ್ಟೊತ್ತು ನೋಡಿದ್ದು ಫಿನಾನ್ಷಿಯಲ್ ಅನಾಲಿಸಿಸು, ಇವಾಗ ಮಾಡ್ತಾ ಇರೋದು ಮಾರ್ಕೆಟ್ ಅನಾಲಿಸಿಸು. ಮಾರ್ಕೆಟಿಂಗ್ ಯಾವ ಥರ ಮಾಡ್ತಾರೆ ಅವರು ಪ್ರಾಡಕ್ಟ್ನ, ಯಾವುದೋ ಒಂದು ಇದನ್ನು ಯಾವ ಥರ ಕಸ್ಟಮರ್ಸ್ಗೆ ಯಾವ ಥರ ಅದನ್ನು ಅವ್ರು ತೊಗೊಳ್ಳಿ ಅಂತ ಇಂಪ್ರೆಸ್ ಮಾಡ್ತಾರೆ, ಇದೆಲ್ಲದನ್ನು ಕೂಡ ಇದರಲ್ಲಿ ಬರುತ್ತೆ. ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ ಯಾವ ಥರ ಯೂಸ್ ಮಾಡ್ತಾರೆ ಇದೆಲ್ಲ ಇದೆ. ಮಾರ್ಕೆಟ್ ಡಿಮ್ಯಾಂಡ್ ಹೆಂಗಿದೆ, ಸಪ್ಲೈಯರ್ಸ್ ಯಾರ್ಯಾರು ಬರ್ತಾರೆ, ಹೋಲ್ಸೇಲರ್ಸ್ ಹೆಂಗಿರ್ತಾರೆ, ಚಾಲೆಂಜಸ್ ಹೆಂಗೆ, ಸ್ಟ್ರಾಟಜೀಸ್ ಹೆಂಗೆ, ಎಷ್ಟು ಟಫ್ ಇರುತ್ತೆ, ಪ್ರತಿಯೊಂದೂ ನೀವು ಇದರಲ್ಲಿ ಹಾಕ್ತೀರ. ಇದೆಲ್ಲ ಏನು ಗೊತ್ತಾ, ನೀವು ಯಾವುದೋ ಒಂದು ಕಂಪ್ನಿಗೆ ಹೋಗ್ತಿರಲ್ಲ, ನಾಲೆಡ್ಜ್ಗೋಸ್ಕರ ಅಷ್ಟೇ ಇದೆಲ್ಲ ನಿಮಗೆ. ಮತ್ತು ಗ್ರೋತು, ಮೆಚುರಿಟಿ, ಡಿಕ್ಲೈನ್, ಇದರಲ್ಲಿ ಲೈಫ್ ಸೈಕಲ್ ಇದು ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಇದು ಪ್ರಾಡಕ್ಟ್ ಲೈಫ್ ಸೈಕಲ್ಲು, ಕಂಪ್ನಿ ಪ್ರಾಡಕ್ಟ್ ಲೈಫ್ ಸೈಕಲ್ನ ನೀವು ಮಾಡಬೇಕಾಗುತ್ತೆ. ಯಾವ ಸ್ಟೇಜಲ್ಲಿದೆ, ಹೆಂಗೆ ನಡೀತಿದೆ, ಗ್ರೋತ್ ಹೆಂಗಿದೆ, ಮೆಚುರಿಟಿ, ಡಿಕ್ಲೈನ್ ಸ್ಟೇಜು, ಇದೆಲ್ಲದೂ ಸೆಕೆಂಡ್ ಚಾಪ್ಟ್ರಲ್ಲಿ. ಓಕೆನಾ? ಇಷ್ಟು ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಇವಾಗ ಥರ್ಡ್ ಚಾಪ್ಟ್ರಲ್ಲಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೀಡರ್ಶಿಪ್ ಮತ್ತು ಮ್ಯಾನೇಜ್ಮೆಂಟಲ್ಲಿ ಹೆಂಗೆ ನಡೀತಿದೆ, ಲೀಡರ್ಶಿಪ್ ಹೆಂಗೆ ನಡೀತಿದೆ, ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಿದ್ದಾರೆ ಕಂಪ್ನಿದು ಅನ್ನೋದನ್ನು. ಓಕೆನಾ? ಈಗ ಥರ್ಡ್ ಚಾಪ್ಟರ್ ಲೀಡರ್ಶಿಪ್ ಪ್ಯಾಟ್ರನ್ ಯಾವ ಥರ ಇದೆ, ಟಾಪ್ ಮ್ಯಾನೇಜ್ಮೆಂಟ್ ಇದೆಯಾ, ಲೀಡರ್ಶಿಪ್ ಸ್ಟೈಲ್ ಹೆಂಗಿದೆ, ಕ್ವಾಲಿಫಿಕೇಷನ್ ಹೆಂಗಿರಬೇಕು ಆ ಲೀಡರ್ಶಿಪ್ ಮೇಂಟೈನ್ ಮಾಡೋದಕ್ಕೆ, ಯಾವ ಥರ ವರ್ಕ್ ಮಾಡಬೇಕು, ಎಲ್ಲದೂ ಕೂಡ ಇದರಲ್ಲಿ ಥರ್ಡ್ ಚಾಪ್ಟ್ರಲ್ಲೇ ಬರುತ್ತೆ ನಿಮಗೆ. ಓಕೆ. ಡಿಕ್ಲೈನ್ ಫ್ಯಾಕ್ಟರ್ಸು, ಡಿಕ್ಲೈನ್ ಆ ಕಂಪ್ನಿ ಯಾವುದೋ ಒಂದು ಡಿಕ್ಲೈನ್ ಆಗ್ತಿದೆ ಅಂದರೆ ಅದಕ್ಕೆ ಏನೇನು ರೀಸನ್ನು, ಸ್ಟ್ರಾಟಜಿ ಹೆಂಗಿದೆ, ಮತ್ತು ಅದ್ರದ್ದು ಕಂಪ್ನಿದು, ಇದು ಥರ್ಡ್ ಚಾಪ್ಟರ್. ಇದು ಫೋರ್ತ್ ಚಾಪ್ಟರ್ ಸ್ವಾಟ್ ಅನಾಲಿಸಿಸ್. ಇದು ತುಂಬ ಈಸಿ ಇದೆ ಸ್ವಾಟ್ ಅನಾಲಿಸಿಸ್. ನನಗೆ ಈ ಟಾಪಿಕ್ ತುಂಬ ಇಷ್ಟ. ನಮ್ಮ ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟೀಸ್, ಥ್ರೆಟ್ಸ್, ಇದೆಲ್ಲ ಕಂಪ್ನಿನಲ್ಲಿ ಯಾವ ಥರ ಇರುತ್ತೆ, ಅದರಿಂದ ಯಾವ್ಯಾವ್ದು ಅದಕ್ಕೆ ವೀಕ್ನೆಸ್ ಯಾವುದಿದೆ, ಇದೆಲ್ಲ ನೀವು ಐಡೆಂಟಿಫೈ ಮಾಡಿ ಇದನ್ನು ನೀವು ಮಾಡಬೇಕು. ಫೋರ್ತ್ ಚಾಪ್ಟ್ರಲ್ಲಿ ನೋಡಿ ಅದ್ರದ್ದು ವೀಕ್ನೆಸ್ ಅಂದರೆ ಫಸ್ಟ್ ಎಕ್ಸ್ಪ್ಲನೇಷನ್ಸ್ ಕೊಡ್ತೀರಾ ಹಂಗಂದರೆ ಏನು ಅಂತ. ನೆಕ್ಸ್ಟು ಅದ್ರದ್ದು ಅದೇ ಆಪರ್ಚುನಿಟೀಸು, ಥ್ರೆಡ್ಸು, ಅದೆಲ್ಲ ಏನೇನಿತ್ತು, ಅದರಿಂದ ಏನೇನು ಅವ್ರಿಗೆ ಮೈನಸ್ ಪಾಯಿಂಟ್ ಏನಿದೆ, ಪಾಸಿಟಿವ್ ಪಾಯಿಂಟ್ ಏನಿದೆ, ಅದೆಲ್ಲ ನೀವು ಸರ್ಚ್ ಮಾಡಿ ನೀವು ಓನ್ ಸಜೆಷನ್ ಕೂಡ ಕೊಡ್ಬೋದು ಇದಕ್ಕೆ. ಓಕೆನಾ? ಇಷ್ಟು ಫೋರ್ತ್ ಚಾಪ್ಟರ್. ಇದು ಫಿಫ್ತ್ ಚಾಪ್ಟರ್, ಸಮ್ಮರಿ ಆಫ್ ಫೈಂಡಿಂಗ್, ಸಜೆಷನ್ ಆ್ಯಂಡ್ ಕನ್ಕ್ಲೂಷನ್ಸು. ಅಂದರೆ ಈ ಫಿಫ್ತ್ ಚಾಪ್ಟರಲ್ಲಿ ನೀವು ಏನೇನು ನೋಡಿದ್ವಿ, ಏನೇನು ಸಜೆಷನ್ ಇದೆ, ಇದರಿಂದ ಫುಲ್ಲು ನೀವು ಇಷ್ಟು ವರ್ಕ್ ಮಾಡಿ ಇಷ್ಟು ತಿಳ್ಕೊಂಡು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಫಿಫ್ತ್ ಚಾಪ್ಟ್ರಲ್ಲಿದೆ. ಫೈಂಡಿಂಗ್ಸ್, ನೀವೇನೇನು ಹುಡುಕಿದ್ದೀರಾ, ನಿಮ್ಗೆ ಏನೇನು ಗೊತ್ತಾಗಿದೆ ಅಂತ. ಇದು ಫೋರ್ತ್ ಚಾಪ್ಟರ್ ಫುಲ್ಲು ನೀವು ಮಿಕ್ಸ್ ಮಾಡಿ ಫಿಫ್ತಿಗೆ ಮಾಡಬೇಕಾಗುತ್ತೆ. ಏನೇನು ನೀವು ಕಲ್ತ್ರಿ, ನೋಡಿದ್ರಿ, ಮಾಡಿದ್ರಿ, ಪ್ರತಿಯೊಂದು ಫಿಫ್ತ್ ಚಾಪ್ಟ್ರಲ್ಲಿ ಇರುತ್ತೆ ನೋಡಿ. ಇದು ಚಾಲೆಂಜಸ್ಸು, ಸ್ಟ್ರಾಟಜಿಕ್ ಡೈರೆಕ್ಷನ್ಸು, ನಿಮ್ಗೆ ಏನೇನು ಅನಿಸ್ತು ಫುಲ್ ಎಲ್ಲ ಇದರಲ್ಲಿ ನೀವು ಫಿಲ್ ಮಾಡ್ಬೋದು. ಮತ್ತು ನಿಮ್ಮ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ದು ಫಿಫ್ತ್ ಚಾಪ್ಟ್ರಲ್ಲಿ ಹಾಕಬೇಕಾಗುತ್ತೆ. ನೀವು ಇಷ್ಟು ಕಲ್ತಿದ್ದು ನಿಮ್ಗೆ ಯಾವ ಥರ ಅನಿಸ್ತು, ನೀವು ಯಾವ ಥರ ನಾಲೆಡ್ಜ್ನ ಗೇನ್ ಮಾಡಿದ್ರಿ, ಅಲ್ಲಿ ನೀವು ಯಾವುದೋ ಒಂದು ಇಂಟರ್ನ್ಶಿಪ್ ರಿಪೋರ್ಟ್ ಮಾಡಿದ್ರಿ, ಕಂಪ್ನಿಗೆ ಹೋದರೆ ಅಲ್ಲಿ ನಿಮಗೆ ಯಾವ ಥರ ಸಪೋರ್ಟ್ ಮಾಡಿದ್ರು, ಯಾವ ಥರ ಗೈಡೆನ್ಸ್ ಕೊಟ್ಟರು, ಮತ್ತು ಯಾವ ಕಂಪ್ನಿ ವಿಸಿಟ್ ಮಾಡಿದ್ರಿ, ನೀವು ಎಲ್ಲಿಗೆ ಹೋಗಿದ್ರಿ, ಯಾವ ಕಂಪ್ನಿ ಅನ್ನೋದನ್ನು ಕೂಡ ನಾನು ವಿಸಿಟ್ ಮಾಡಿದ್ದು ನಿಯರ್ ಬಜಾಜ್ ಶೋರೂಮ್, ದಾಬಸ್ಪೇಟೆ ನಿಯರ್ ಇರೋ ಬಜಾಜ್ ಶೋರೂಮ್ಗೆ ನಾನು ವಿಸಿಟ್ ಮಾಡಿದೆ. ಸೊ ಅದರಿಂದ ನಾನು ಎಲ್ಲಿ ಅಂತ ಹಾಕಿದ್ದೀನಿ. ನೀವು ಕೂಡ ಇದೇ ಥರ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲಿ ಹೆಂಗಿತ್ತು ಅನ್ನೋದನ್ನು ನೀವು ಹಾಕಬೇಕಾಗುತ್ತೆ. ವಿಲೋಗ್ರಫಿ ಅಂತಂದರೆ ನೀವು ಎಲ್ಲೆಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಎಲ್ಲೆಲ್ಲಿ ಸಿಕ್ತು ಅನ್ನೋದನ್ನು ಹಾಕಬೇಕಾಗುತ್ತೆ. ಈಗ ನೀವು ಹೋಗಿ ಕಂಪ್ನಿಗೆ ಹೋಗಿದ ತಕ್ಷಣ ಫುಲ್ ನಿಮ್ಗೆ ಹಿಸ್ಟ್ರಿ ಇದು ಅದು ಫುಲ್ ಎಲ್ಲ ಹೇಳಿರೋದಿಲ್ಲ ಅಲ್ವಾ. ಸೊ ನೋಡಿ, ಬುಕ್ಸು, ಯಾವ್ಯಾವ ಬುಕ್ಸ್ನ ನೀವು ಓದಿದ್ರಿ ಇದೆಲ್ಲ ತಿಳ್ಕೊಳೋದಕ್ಕೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟು, ಯಾವ್ಯಾವ ಬುಕ್ನ ರೆಫರ್ ಮಾಡಿ ನೀವು ಕಲ್ತ್ರಿ ಅನ್ನೋದನ್ನು ಕೂಡ ಇದ್ರಲ್ಲಿ ಹಾಕಬೇಕು. ಮತ್ತು ಮತ್ತು ನ್ಯೂಸ್ ಪೇಪರ್ಸು, ನಾನು ಇಷ್ಟನ್ನು ರೆಫರ್ ಮಾಡಿದ್ದೀನಿ, ಸೊ ಇದು ಹಾಕಿದ್ದೀನಿ. ಮತ್ತು ಲಿಂಕು, ಯಾವ್ಯಾವ ಇದರಿಂದ ಲಿಂಕಿಂದ ನೀವು ಮಾಡಿದ್ರಿ ಅಂತ ನಿಮ್ಮ ರೆಫರೆನ್ಸ್ ಒಟ್ಟಿನಲ್ಲಿ ನಿಮ್ಗೆ ಏನೇನು ಹೆಲ್ಪ್ಫುಲ್ ಆಯಿತು, ಎಲ್ಲೆಲ್ಲಿಂದ ಕಲ್ತಿದ್ರೆ ಅದೆಲ್ಲ ಇದರಲ್ಲಿ ಹಾಕಬೇಕಾಗುತ್ತೆ. ಅನೆಕ್ಸ್ಚರ್, ಇದು ಲಾಸ್ಟು. ಅನೆಕ್ಸ್ಚರ್ ಅಂದರೆ ಏನಂತಂದರೆ ಬ್ಯಾಲೆನ್ಸ್ ಶೀಟ್, ಅಂದರೆ ಕಂಪ್ನಿದು ಬ್ಯಾಲೆನ್ಸ್ ಶೀಟ್ ಯಾವ ಥರ ಇತ್ತು, ಪ್ರಾಫಿಟ್ ಹೆಂಗಿದೆ, ಲಾಸ್ ಹೆಂಗಿದೆ, ಫುಲ್ ಪ್ರತಿಯೊಂದೂ ಕೂಡ ಅನೆಕ್ಸ್ಚರ್ ರಿಪೋರ್ಟಲ್ಲಿ ಬರುತ್ತೆ. ಇದು ನಿಮ್ಗೆ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಬಟ್ 5 ಇಯರ್ಸ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಹೆಂಗಿದೆ, ಈ ಬ್ಯಾಲೆನ್ಸ್ ಶೀಟ್ ಎಲ್ಲ ಮಾಡ್ತೀರಾ ನೋಡಿ ನೀವು ಅಕೌಂಟ್ಸಲ್ಲಿ, ಆ ಥರ ಬ್ಯಾಲೆನ್ಸ್ ಶೀಟ್ ಇದರಲ್ಲಿ ರೆಡಿ ಮಾಡಬೇಕು. 5 ಇಯರ್ಸ್ದು ನೀವೆಲ್ಲ ಗ್ರಾಫೆಲ್ಲ ಮಾಡಿರ್ತೀರಲ್ಲ, ಲಯಬಿಲಿಟೀಸ್ ಎಷ್ಟಿದೆ, ಅಸೆಟ್ ಎಷ್ಟಿದೆ, ಅದೆಲ್ಲ ತಿಳ್ಕೊಂಡು ಇವಾಗ ನೀವು ಇಲ್ಲಿ ಬ್ಯಾಲೆನ್ಸ್ ಶೀಟ್ನ ರೆಡಿ ಮಾಡಬೇಕಾಗುತ್ತೆ. ಈ ಬ್ಯಾಲೆನ್ಸ್ ಶೀಟ್ ನಿಮಗೆ ಅಷ್ಟು ಕಷ್ಟ ಅನಿಸ್ತಂತಂದರೆ ನಿಮ್ಮ HOD ಮೆಂಟರ್ ಅವ್ರ ಹತ್ರ ಕೇಳಿ ನೋಡಿ, ಅವ್ರು ಮಾಡಿಕೊಡ್ತಾರೆ.
ಅಥವಾ ಗೂಗಲಲ್ಲಿ ಕೂಡ 5 ಇಯರ್ಸ್ ಬ್ಯಾಲೆನ್ಸ್ ಶೀಟ್ ಅಂತ ನೀವು ಯಾವುದೋ ಒಂದು ಟಾಪಿಕ್ನ ತೆಗ್ದಿರ್ತೀರ ನೋಡಿ. ಬಟ್ ಕೆಲವೊಂದು ಚೇಂಜಸ್ ಇರುತ್ತೆ, ಫುಲ್ ಕಾಪಿ ಪೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಅದು ನೋಡಿಬಿಟ್ಟು ನೀವು ಅದನ್ನು ಹಾಕಬೇಕಾಗುತ್ತೆ. ಬಿಕಾಸ್ ಇಷ್ಟೊಂದು ಅಮೌಂಟ್ಸ್ನ ಯಾರೂ ಕ್ಯಾಲ್ಕುಲೇಟ್ ಮಾಡಿ ಟ್ಯಾಲಿ ಮಾಡ್ತಾ ಕೂರೋದಕ್ಕೆ ಆಗೋದಿಲ್ಲ, ಕಷ್ಟ ಇರುತ್ತೆ. ಇದು ಬ್ಯಾಲೆನ್ಸ್ ಶೀಟು. ಇಷ್ಟು ನನ್ನ ಕಂಪ್ನಿ ಅನಾಲಿಸಿಸ್ ರಿಪೋರ್ಟ್ ಆಗಿದೆ. ಇದರಿಂದ ನಾನು ಈ ರಿಪೋರ್ಟ್ನ ಏನಕ್ಕೆ ತೋರಿಸ್ದೆ ಅಂತ ಅಂದರೆ, ಬಿಕಾಸ್ ತುಂಬ ಕನ್ಫ್ಯೂಷನ್, ತುಂಬ ಭಯ ಪಡ್ತಾ ಇರ್ತೀರ ಹೆಂಗೆ ಏನು ಅಂತ. ಸೊ ಅದರಿಂದ ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ರೀಸನ್ಗೋಸ್ಕರ ನಾನು ಈ ರಿಪೋರ್ಟ್ನ ನಿಮ್ಗೆ ಇವತ್ತು ಶೋ ಮಾಡಿದ್ದೀನಿ. ಇಂಟರ್ನ್ಶಿಪ್ ರಿಪೋರ್ಟ್ ಮಾಡೋರಿಗೆ ನಿಮಗೆ ಲಾಸ್ಟಲ್ಲಿ ಇನ್ನೊಂದು ಶೀಟ್ ಬರುತ್ತೆ, ಒಂದು 3 ಶೀಟ್ ಏನೋ ಎಕ್ಸ್ಟ್ರಾ ಬರುತ್ತೆ. ಒಂದು ಕಂಪ್ನಿಯಿಂದ ಕೊಟ್ಟಿರ್ತಾರಲ್ಲ ನಿಮಗೆ ಲೆಟರ್ ರೇಟು 10 ಮಾರ್ಕ್ಸ್ಗೆ ಕೊಡೋ ಅಂಥದ್ದು ಅದು. ಬಟ್ ಕಂಪ್ನಿ ಅನಾಲಿಸಿಸ್ ರಿಪೋರ್ಟಲ್ಲಿ ಆ ಥರ ಇರೋದಿಲ್ಲ. 60 ಮಾರ್ಕ್ಸ್ ನೀವು ಈ ರಿಪೋರ್ಟ್ನ ಕೊಟ್ಟರೆ ಆಯಿತು, 60 ಮಾರ್ಕ್ಸ್ನ ನಿಮಗೆ ಕೊಡ್ತಾರೆ. ಇನ್ನು 40 ಮಾರ್ಕ್ಸ್ ಏನಪ್ಪ ಅಂತಂದರೆ, ಈ ರಿಪೋರ್ಟ್ನ ನೀವು ತೊಗೊಂಡೋಗಿ ಕೊಟ್ಟಾಗ ಲಾಸ್ಟಲ್ಲಿ ನಿಮಗೆ ವೈವಾ ಕೇಳೋದಕ್ಕೆ ಯೂನಿವರ್ಸಿಟಿಯಿಂದ, ಬೇರೆ ಕಾಲೇಜಿಂದ ನಿಮಗೆ ಲೆಕ್ಚರರ್ಸ್ ಬರ್ತಾರೆ. ಅವರು ನಿಮ್ಮ ರಿಪೋರ್ಟ್ನ ನೋಡಿಬಿಟ್ಟು ನಿಮಗೆ ಕೆಲವೊಂದು ಕ್ವಶನ್ಸ್ನ ಕೇಳ್ತಾರೆ. ಆ ರಿಪೋರ್ಟ್ ಅದರಿಂದ ನಿಮಗೆ 40 ಮಾರ್ಕ್ಸ್ ಸಿಗೋವಂಥದ್ದು. ನನ್ನ ಓನ್ ಎಕ್ಸ್ಪೀರಿಯನ್ಸ್ನ ಏನು ಹೇಳ್ತೀನಿ ಅಂದರೆ, ಇಷ್ಟರವರೆಗೂ ನಾನು ತೋರಿಸಿದ್ದು ನಿಮಗೆ ನನ್ನ ಅನಾಲಿಸಿಸ್ ರಿಪೋರ್ಟು. ಇದರಲ್ಲಿ ಕೆಲವೊಂದು ಇದೇ ಥರ ಇರುತ್ತೆ ಅಂತಲ್ಲ, ಕೆಲವೊಂದು ಸ್ಮಾಲ್ ಚೇಂಜಸ್ ಇರುತ್ತೆ. ನಮಗೆ ವೈವಾ ಯಾವ ಥರ ಇತ್ತು ಅಂತ ನಾನು ಹೇಳ್ತೀನಿ. ವೈವಾ ಏನು ತುಂಬ ಡೆಪ್ತಾಗಿ ನಿಮಗೆ ಯಾರೂ ಕೇಳೋದಿಲ್ಲ, ಬಿಕಾಸ್ ಅವ್ರಿಗೂ ಕೂಡ ಎಲ್ಲ ಟಾಪಿಕ್ನೂ ಲೆಕ್ಚರರ್ಸ್ ಕೂಡ ಯಾವುದೋ ಒಂದು, ನೀವು ಒಬ್ಬೊಬ್ಬರು ಒಂದೊಂದು ಡಿಫ್ರೆಂಟ್ ಟಾಪಿಕ್ನ ಮಾಡಿರ್ತೀರ, ಅವರಿಗೆ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ ಆ ಟಾಪಿಕ್ ಬಗ್ಗೆ. ಯಾರು ಕೂಡ ನಿಮಗೆ ಡೆಪ್ತಾಗಿ ವೈವಾ ಅಂತ ಅಂದರೆ ಫುಲ್ ಯಾವ ಇಸ್ವಿನಲ್ಲಿ ಸ್ಟಾರ್ಟ್ ಆಯಿತು, ಹೆಂಗಾಯಿತು, ಹೆಂಗೆ ಎಷ್ಟು ಲಕ್ಷ ಪ್ರಾಫಿಟ್ ಆಯಿತು, ಇದೆಲ್ಲ ಯಾರೂ ಕೇಳೋದಿಲ್ಲ. ಬಟ್ ನಿಮ್ಮ ನಾಲೆಡ್ಜು, ನೀವು ಯಾವ ಥರ ಕೆಲಸ ಮಾಡಿದ್ದೀರಾ ಅನ್ನೋದನ್ನು ಅವರು ಸುಮ್ಮನೆ ತಿಳ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿದೆ ಇದೆಲ್ಲ ಚೆಕ್ ಮಾಡೋದಕ್ಕೋಸ್ಕರ ಕೆಲವೊಂದು ಚಿಕ್ಕ ಪುಟ್ಟ ಕ್ವಶನ್ಸ್ನ ಕೇಳ್ತಾರೆ. ನನಗೆ ಓನಾಗಿ ನನಗೆ ವೈವಾ ಹೆಂಗೆ ಕೇಳಿದ್ರು ಅಂತ ನಾನು ಹೇಳ್ತೀನಿ. ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನಮ್ಮ ಇಂಟ್ರಡಕ್ಷನ್ನ ಕೇಳ್ತಾರೆ. ನೀವು ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು, ನಿಮಗೆ ಯಾವುದ್ರಲ್ಲಿ ನೀವು ತುಂಬ ಫ್ಲೂಯೆಂಟಾಗಿದ್ದೀರಾ ಅದರಲ್ಲಿ ನೀವು ನಿಮ್ಮ ಇಂಟ್ರಡಕ್ಷನ್ನ ಕೊಡಿ. ತುಂಬ ಲೆಂತಿಯಾಗಿ ಕೊಡಬೇಡಿ, ಶಾರ್ಟಾಗಿ ಆರಾಮಾಗಿ ನಿಮ್ಮ ಇಂಟ್ರಡಕ್ಷನ್ನ ಕೊಡಿ. ಅದಾದಮೇಲೆ ಅವರು ಕೆಲವೊಂದು ಕ್ವಶನ್ಸು, ಅಂದರೆ ಇವಾಗ ನಿಮ್ಗೆ ಯಾವುದೋ ಒಂದು ಟಾಪಿಕ್ ತೊಗೊಂಡಿರ್ತೀರಲ್ಲ, ಆ ಟಾಪಿಕಲ್ಲಿ ಇವಾಗೇನೋ ರೇಷಿಯೋ ಅಂದರೆ ಏನು ಅಂತ ಕೇಳ್ತಾರೆ. ಏನೋ ಒಂದು ಇವಾಗ ಸುಮ್ಮನೆ ಅವರು ಈಗ ನಿಮ್ಮ ರಿಪೋರ್ಟ್ನ ಹಿಂಗೆ ತೆಗಿತಾರೆ, ಏನೋ ಒಂದು ವರ್ಡ್ ಕಾಣುತ್ತೆ, ಸಿಂಪಲ್ ಮಾರ್ಕೆಟ್ ಅನಾಲಿಸಿಸ್ ಅಂದರೆ ಏನು, ಸ್ಟ್ರಾಟಜಿ ಅಂದರೆ ಏನು, ಯಾವ ಥರ, ಈ ಥರ ಸಿಂಪಲ್ ಕ್ವಶನ್ಸ್ನ ಕೇಳ್ತಾರೆ ಅಷ್ಟೇ. ಅವರು ಯಾವುದೂ ಡೆಪ್ತಾಗಿ ಕೇಳೋದಿಲ್ಲ. ಕೆಲವೊಬ್ಬರು ಅವರು ಮನ್ಸು ಹೆಂಗಿರುತ್ತೋ, ಅವ್ರು ಹೆಂಗಿರ್ತಾರೋ ಲೆಕ್ಚರರ್ಸ್ ಗೊತ್ತಿಲ್ಲ. ನಮಗೆ ವೈವಾಗ ಬಂದಿದ್ದವರಂತೂ ತುಂಬ ಸಿಂಪಲ್ಲಾಗಿ ಕ್ವಶನ್ಸ್ನ ಕೇಳಿದ್ರು. ಮತ್ತು ತುಂಬ ಪರ್ಸ್ನಲಾಗಿ ನಿಮ್ಮ ಬಿಹೇವಿಯರ್ ಹೆಂಗಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಇದನ್ನು ಕೇಳ್ತಾರೆ. ನೀವು ಏನಕ್ಕೆ ಇದೇ ಟಾಪಿಕ್ನ ಚೂಸ್ ಮಾಡಿದ್ರಿ, ಏನಕ್ಕೆ ಇದೇ ಮಾಡ್ತಾಯಿದ್ದೀರಾ, ನೆಕ್ಸ್ಟ್ BCom ಕಂಪ್ಲೀಟ್ ಮಾಡಿದ್ಮೇಲೆ ಏನು ಮಾಡಬೇಕಂತ ಇದ್ದೀರಾ, ಕೆಲಸಕ್ಕೆ ಏನಕ್ಕೆ ಹೋಗ್ತೀರಾ, ಕೆಲವೊಂದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಚೆಕ್ ಮಾಡೋದಕ್ಕೆ ಓನಾಗಿ ಕ್ವಶನ್ಸ್ನ ಕೇಳ್ತಾರೆ ಅಷ್ಟೇ. ಎಲ್ಲರೂ ಒಂದೇ ಥರ ಇರೋದಿಲ್ಲ, ಅವ್ರಿಗೆ ಯಾವ ಥರ ಇರುತ್ತೋ ಅವ್ರು ಡಿಪೆಂಡೆಂಟ್ ಅದು ಕ್ವಶನ್ಸ್ ಕೇಳೋದು. ಬಟ್ ನಾನು ಅಂದ್ಕೊಂಡಿರೋ ಥರ ನಮಗೂ ಹೇಳಿದರು ನಮ್ಮ ಸರೂ, ಸುಮ್ಮನೆ ಅನಲೈಸ್ ಮಾಡ್ಕೊಂಡು ಬನ್ನಿ, ರಿಪೋರ್ಟ್ನ ಇದು ಮಾಡ್ಕೊಂಡು ಸಿಂಪಲಾಗಿ ಕ್ವಶನ್ಸ್ ಕೇಳ್ತಾರೆ ಅಂತ. ನಮಗೂ ತುಂಬ ಸಿಂಪಲಾಗಿ ಕ್ವಶನ್ಸ್ ಕೇಳಿದ್ದು, ತುಂಬ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಆ್ಯಕ್ಚುಲಿ ನನ್ನ ಮಗಳು ಮಲಗಿದ್ದಾಳೆ, ನಿಮಗೆ ಎಷ್ಟು ಅರ್ಜೆಂಟ್ ಇದೆಯಲ್ಲ ಗೊತ್ತಿಲ್ಲ, ನನಗಂತೂ ತುಂಬ ಅರ್ಜೆಂಟ್ ಇದೆ. ಅವಳು ಎದ್ಬಿಟ್ರೆ ನನಗೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಮನೆ ಕೆಲಸ ಅದು ಇದು ಇರುತ್ತೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಓದ್ಕೊಂಡು ಮನೆ ಕೆಲಸ ಅದು ಇದು ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಅಂತ. ಬಟ್ ನೀವೆಲ್ಲ ಸ್ಟೂಡೆಂಟ್ಸ್, ರೆಗ್ಯುಲರ್ ಕಾಲೇಜ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ನಂತರ ಕರೆಸ್ಪಾಂಡೆನ್ಸ್ ಅಥವಾ ಈವ್ನಿಂಗ್ ಈ ಥರ ಕಟ್ಟಿ ಯಾರಾದ್ರೂ ಇನ್ಫಾರ್ಮೇಷನ್ ಇಲ್ಲದೆ ಅದಕ್ಕೋಸ್ಕರ ನೋಡ್ತಿರೋರು ಕೂಡ ಇರ್ಬೋದು. ಸೊ ಇದೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿದ್ದೀನಿ. ಇದೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ಯಾವತ್ತೂ ಈ ಥರ ಕೇಳಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ, ಬಿಕಾಸ್ ನಾನು ಜಾಸ್ತಿ ವೀಡಿಯೋಸ್ನ ಹಾಕೂ ಇಲ್ಲ. ಈ ಥರ ಕಂಟೆಂಟ್ಸ್ ಬೇಕು, ಏನಾದರೂ ಹೆಲ್ಪ್ ಬೇಕು ಅಂದರೆ ನನಗೂ ಐಡಿಯಾ ಇದೆ, ಮಾಡಬೇಕು ಅಂತ ನನಗೂ ತುಂಬ ಇಷ್ಟ ಇದೆ. ನಾನಿವಾಗ ಟೆಕ್ಸ್ಟ್ ಬುಕ್ಸ್ನ ನೋಡಿಕೊಂಡೆ ನಾನು ಓದ್ತಾ ಇದ್ದಿದ್ದು ಮನೇಲಿ. ನಮ್ಗೆ ಯಾವುದೋ ನೋಟ್ಸ್ ಸಿಗ್ತಾ ಇರಲಿಲ್ಲ, ನಾವು ಕಾಲೇಜಿಗೆ ಹೋಗ್ತಾ ಇರಲಿಲ್ಲ ರೆಗ್ಯುಲರಾಗಿ. ಸೊ ನಾನು ಟೆಕ್ಸ್ಟ್ ಬುಕ್ನ ನೋಡಿ ರೆಫರ್ ಮಾಡಿಬಿಟ್ಟೇನೆ ನಾನು ಓದ್ತಾ ಇದ್ದಿದ್ದು. ಸೊ ನನ್ನ ಹತ್ರ ಟೆಕ್ಸ್ಟ್ ಬುಕ್ಸ್ ಇದೆ, ಬೇಕು ಅಂತ ಅಂದರೆ ನಾನು ಬೇಕಾದರೆ ಸಿಲೆಬಸ್ ಏನಾದರೂ ನಿಮಗೆ ಟಫ್ ಅಂತ ಅನಿಸಿದ್ರೆ ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವ ಸಬ್ಜೆಕ್ಟ್ ಬೇಕು, ಯಾವ ಟಾಪಿಕ್ ಅಂತ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ನನಗೆ ಅದ್ರ ಬಗ್ಗೆ ನೆನಪಿದ್ರೆ, ನಾಲೆಡ್ಜ್ ಇದ್ದರೆ
ಬಿಕಾಸ್ ನಾನು ಒಂದ್ಸಲ ಅದನ್ನು ಓದ್ಬಿಟ್ಟೆ ಎಕ್ಸ್ಪ್ಲೈನ್ ಮಾಡಬೇಕು. ಅಷ್ಟು ಫುಲ್ ಏನು ನನ್ನ ಅಷ್ಟು ಟಾಪರ್ ಅಲ್ಲ, ಆ್ಯಾವ್ರೇಜ್ ಸ್ಟೂಡೆಂಟ್. ಅಂದರೆ ನನ್ನ ಪರ್ಸೆಂಟೇಜ್ ಆ್ಯಾವ್ರೇಜ್ ಫಸ್ಟ್ ಕ್ಲಾಸ್ 85 ಒಳಗಡೆ ಬರ್ತಾಯಿದ್ದು. ಸೊ ನನಗೆ ಪ್ರೌಡ್ ಫೀಲ್ ಇದೆ, ಬಿಕಾಸ್ ನಾನು ಡೈಲಿ ರೆಗ್ಯುಲರ್ ಕಾಲೇಜ್ಗೆ ಹೋಗದೆ ಮನೆ ಮದುವೆ ಆಗಿ 2 ಪಾಪು ಇದೆ, ಇನ್ನೂ ಚಿಕ್ಕವಳು 3 ಮಂತ್ಸ್ ಬೇಬಿನ ಬಿಟ್ಟೋಗಿ ನಾನು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ ಅಷ್ಟು ಕಡಿಮೆ ಟೈಮಲ್ಲಿ ನಾನು ಅಷ್ಟು ಸ್ಕೋರ್ ಮಾಡಿದ್ದಕ್ಕೆ ನನಗೆ ತುಂಬ ಪ್ರೌಡ್ ಫೀಲ್ ಇದೆ. ಬಟ್ ಏನು ಗೊತ್ತಾ, ನಾನು ಇವಾಗ ಹೇಳ್ತಾ ಇರೋದು ತುಂಬ ಟಾಪು, ತುಂಬ ಡಿಸ್ಟಿಂಕ್ಷನು, ತುಂಬ 90 ಅಬೌವ್ 95 ಈ ಥರ ರೀಚ್ ಮಾಡೋರಿಗೆ ಅಂತ ಹೇಳ್ತಿಲ್ಲ. ಬಟ್ ನಂತರ ಯಾರ್ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತೀರ, ಪಾರ್ಟ್ ಟೈಮ್ ಈ ಥರ ಏನಾದ್ರೂ ಕೆಲವೊಂದು ಪರಿಸ್ಥಿತಿ ಇರೋರಿಗೆ, ಕಾಲೇಜಿಗೆ ಹೋಗೋಕ್ಕಾಗದೇ ಇರೋವಂಥವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಫುಲ್ ಹಂಗಂತ ಏನು ಫುಲ್ಲು ಟಾಪರ್ ಎಲ್ಲ ಗೊತ್ತು ಅಂತಲ್ಲ, ಬಟ್ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಶೇರ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಓಕೆ, ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನನಗೆ ಗೊತ್ತಿದ್ದರೆ ನನಗೆ ಆದರೆ ನಾನು ಖಂಡಿತ ವೀಡಿಯೋಸ್ನ ಮಾಡ್ತೀನಿ. ಅಂದರೆ ನಾನು ಕೂಡ ಫ್ರೀ ಮಾಡ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಎಕ್ಸಾಮ್ಸ್ ನಡೀತಿದೆಯೋ ಅಥವಾ ಹತ್ರ ಇದೆಯೋ ಗೊತ್ತಿಲ್ಲ ನನಗೆ, ಯಾವ ಮಂತು ಎಕ್ಸಾಮ್ಸು ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ. ನಿಮಗೆ ತುಂಬ ಅರ್ಜೆನ್ಸಿ ಇರ್ಬೋದು ಅಂತ ನಾನು ಅರ್ಜೆಂಟಲ್ಲಿ ವಿಡಿಯೋ ಮಾಡಿದೆ. ಬಿಕಾಸ್ ಪಾಪ ನಿಮಗೆ ಇಂಟರ್ನ್ಶಿಪ್ ರಿಪೋರ್ಟು ರೆಡಿ ಮಾಡೋದಕ್ಕೆ ಟೈಮ್ ಬೇಕಲ್ಲ. ಸೊ ನಾನು ಲೇಟ್ ಮಾಡಿದ್ರೆ ನಿಮಗೂ ಇದಾಗಲ್ಲ ಅಂದ್ಬಿಟ್ಟು ನಾನು ಬೇಗನೆ ವಿಡಿಯೋ ಮಾಡಿದೆ. ಕೇಳಿದ ತಕ್ಷಣ ನಿನ್ನೆ ಕಮೆಂಟ್ ಮಾಡಿದ್ರು, ಬಟ್ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಬೇಗ. ಅಟ್ ಲಾಸ್ಟ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಪರ್ಸ್ನಲ್ ಲೈಫ್ ಹೇಗಿದೆ ಏನು ಅಂತ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗಿದ್ರೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ನಾನು ಲಿಂಕ್ ಆ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ ನೋಡಿ. ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ರೀಸೆಂಟಾಗಿ ಓಪನ್ ಮಾಡಿರೋದು. ನಾನು ಮಾತಾಡಬಾರ್ದಂತೆ ಏನೋ ಆಯ್ತು ಮಾತಾಡಲ್ಲ ಸೊ ನಾನು ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಿದ್ದೀನಿ. ಈ ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು. ಬಾಯ್ ನೀನು. ಬಾಯ್.